ಓಂ ಶಾಂತಿ. ಈ ದಿನ ನಾವು ನಮ್ಮ ಒಂದು ಚಿಂತೆಗಳು, ಜವಾಬ್ದಾರಿಗಳು, ನಮ್ಮ ಒಂದು ಸಮಸ್ಯೆಗಳನ್ನು ಹೇಗೆ ಪರಿಹಾರ ಮಾಡಿಕೊಳ್ಳುವಂಥದ್ದು. ಪರಿಹಾರ ಮಾಡಿಕೊಳ್ಬೇಕು ಅಂದರೆ ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಬಾಬ್ದಾದಾರವರ ಮೂಲಕ ತಿಳ್ಕೊಳ್ಳೋಣ. ಅರ್ಧಕಲ್ಪದಿಂದ ನಾವು ಸಮಸ್ಯೆಗಳನ್ನು ಎದುರಿಸ್ತಾನೆ ಬಂದಿದ್ದೀವಿ. ದುಃಖ, ಅಶಾಂತಿ, ಭಯ, ಚಿಂತೆ, ಟೆನ್ಷನ್ನು ಎಲ್ಲವನ್ನೂ ಸಹ ನಾವು ಫೇಸ್ ಮಾಡ್ತಾ ಬಂದಿದ್ದೀವಿ. ಎಲ್ಲವನ್ನೂ ನಾವು ಎಕ್ಸ್ಪೀರಿಯೆನ್ಸ್ ಮಾಡ್ತಾನೂ ಬಂದಿದ್ದೀವಿ. ಜನ್ಮ ಜನ್ಮಕ್ಕೂ ಹೊಸ ಹೊಸ ಎಕ್ಸ್ಪೀರಿಯೆನ್ಸ್ ಆಗ್ತಾನೇ ಬಂದಿದೆ ಅಲ್ವಾ. ಸಮಸ್ಯೆಗಳು, ದುಃಖ, ನೋವು ಎಲ್ಲ ವಿಧ ವಿಧವಾದ ರೀತಿಯಲ್ಲಿ ಒಂದು ಹೊಸ ಹೊಸ ಎಕ್ಸ್ಪೀರಿಯೆನ್ಸನ್ನು ಕೊಡ್ತಾ ಬಂದಿದೆ. ನಾವು ದುಃಖ, ಅಶಾಂತಿ, ಈ ಟೆನ್ಷನ್ನು, ಈ ಪ್ರೆಷರ್ ಎಲ್ಲ ಏನೇನಿದೆ ಇವೆಲ್ಲವನ್ನು ನಾವು ಅನುಭವಿಸ್ತಾ ಭೋಗಿಸ್ತಾ ಸುಸ್ತಾಗ್ಬಿಟ್ಟಿದ್ದೀವಿ. ಪ್ರತಿಯೊಬ್ಬರಿಗೂ ಅವರದೇ ಆದಂತಹ ಅವರ ಪಾತ್ರಕ್ಕೆ ಅನುಗುಣವಾಗಿ ಸಮಸ್ಯೆಗಳಿರುತ್ತೆ, ಪ್ರಾಬ್ಲಮ್ಸ್ ಅನ್ನೋದಿರುತ್ತೆ, ಕಷ್ಟ ಅನ್ನುವಂತಹದ್ದಿರುತ್ತೆ. ಎಲ್ಲರಿಗೂ ಒಂದೇ ವಿಧವಾಗಿ ಇರೋದಿಲ್ಲ. ಅವರವರ ಪಾತ್ರ ಅವರವರ ಸಂಸ್ಕಾರಕ್ಕೆ ಅನುಗುಣವಾಗಿ ಇರುತ್ತೆ. ಪರಿಹಾರ ಮಾಡ್ಕೊಳ್ಳೋದು ಅಂದರೆ ನಾವು ಅರ್ಧಕಲ್ಪದಿಂದನೂ ಜನ್ಮ ಜನ್ಮಾಂತರದಿಂದನೂ ಸಹ ಪರಿಹಾರ ಮಾಡ್ಕೊಳ್ಳೋಕ್ಕೆ ಆಗ್ತಾನೇ ಇಲ್ಲ. ಒಂದು ಸಮಸ್ಯೆ ಪರಿಹಾರ ಆದರೆ ಇನ್ನೊಂದು ಸಮಸ್ಯೆ ಮತ್ತೆ ಉದ್ಭವ ಆಗುತ್ತೆ, ಸ್ಟಾರ್ಟ್ ಆಗುತ್ತೆ. ಪರ್ಮನೆಂಟ್ ಆಗಿ, ಶಾಶ್ವತವಾಗಿ, ಸದಾ ಕಾಲಕ್ಕೋಸ್ಕರ ನಾವು ಅದನ್ನು ಸಮಾಪ್ತಿ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಅದಕ್ಕೋಸ್ಕರ ಒಬ್ಬ ವ್ಯಕ್ತಿಯ ಮೇಲೆ ಡಿಪೆಂಡ್ ಆಗ್ತೀವಿ, ಒಂದು ವಸ್ತುವಿನ ಮೇಲೆ ಡಿಪೆಂಡ್ ಆಗ್ತೀವಿ, ಪ್ರಕೃತಿ ಮೇಲೆ ಡಿಪೆಂಡ್ ಆಗ್ತೀವಿ. ಅರ್ಧಕಲ್ಪದಿಂದಲೂ ಹೀಗಲೇ ನಾವು ಹೀಗೇನೆ ನಾವು ಮಾಡ್ತಾ ಬಂದಿದ್ದೀವಿ. ಆದರೆ ಯಾವುದೂ ಸಹ ಕ್ಲಿಯರ್ ಆಗಿಲ್ಲ. ಯಾಕೆ? ಇನ್ನೊಂದು ವ್ಯಕ್ತಿಯಿಂದ ನಾವು ನಮ್ಮ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೋತೀವಿ ಅಂದರೆ ಅದು ಹೇಗೆ? ಆ ಒಂದು ವ್ಯಕ್ತಿನೇ ಪ್ರಾಬ್ಲಮಲ್ಲಿರ್ತಾನೆ. ತನ್ನ ಒಂದು ಪ್ರಾಬ್ಲಮನ್ನೇ ಸಾಲ್ವ್ ಮಾಡ್ಕೊಳಕ್ಕಾಗದಿರೋಂಥ ಪರಿಸ್ಥಿತಿ ಇನ್ನೊಬ್ಬರ ಪ್ರಾಬ್ಲಮನ್ನು ಹೇಗೆ ಸಾಲ್ವ್ ಮಾಡ್ತಾನೆ? ಅವ್ರಿಗೂ ಅವರದೇ ಆದಂತಹ ಪರಿಸ್ಥಿತಿಗಳು, ಸಮಸ್ಯೆಗಳಿರುತ್ತೆ. ನಮಗೂ ನಮ್ಮದೇ ಆದಂತಹ ಪರಿಸ್ಥಿತಿಗಳು, ಸಮಸ್ಯೆಗಳು ಇರುತ್ತೆ. ಒಂದು ಮಾತಿನ ಮೂಲಕ ಏನೋ ಒಂದು ಧೈರ್ಯವನ್ನು, ಭರವಸೆಯನ್ನು ತುಂಬೋದ್ರ ಮೂಲಕ ನಾವು ತಕ್ಷಣಕ್ಕೆ ಒಂದು ಸ್ವಲ್ಪ ಧೈರ್ಯ ಕೊಡ್ಬೋದು, ಮನಸ್ಸನ್ನು ಸ್ವಲ್ಪ ಶಾಂತವಾಗಿ, ನಿಶ್ಚಿಂತವಾಗಿ ಮಾಡ್ಬೋದು. ಆದರೆ ಆ ಸಮಯ, ಒಂದು ಪರಿಸ್ಥಿತಿಯನ್ನು ಸಾಲ್ವ್ ಮಾಡೋದಕ್ಕೆ ನಾವು ಟ್ರೈ ಮಾಡಿದ್ರೂ ನೆಕ್ಸ್ಟ್ ಇನ್ನೊಂದು ಸ್ಟಾರ್ಟ್ ಆಗಿರುತ್ತೆ. ಆಗೋದಿಲ್ಲ. ಎಲ್ಲರಿಂದಲೂ ಎಲ್ಲವನ್ನೂ ಸಾಲ್ವ್ ಮಾಡೋದಕ್ಕಾಗೋದಿಲ್ಲ. ಯಾಕೆ ಅಂದರೆ ಅರ್ಧಕಲ್ಪದಿಂದನೂ ನನ್ನ ಸಮಸ್ಯೆ, ನನ್ನ ಜವಾಬ್ದಾರಿ, ನನ್ನ ಒಂದು ಕಷ್ಟ, ನನ್ನ ದುಃಖ, ನನ್ನದು ಆ ನನ್ನದು ಅನ್ನೋದೇ ಬಂಧನ ಆಗಿ ನಮಗೆ ಪರಿಸ್ಥಿತಿಗಳು, ಸಮಸ್ಯೆಗಳನ್ನು ತಂದುಕೊಡ್ತಾ ಇದೆ. ನನ್ನದು ಅನ್ನೋದ್ರಿಂದ ಅದು ನನ್ನ ಹತ್ರನೇ ಇರುತ್ತೆ, ನನ್ನನ್ನು ಬಿಟ್ಟು ಯಾವತ್ತೂ ಹೋಗೋದಿಲ್ಲ. ನನಗೆ ಈ ಪ್ರಾಬ್ಲಮ್ ಇದೆ, ನನಗೆ ಈ ಸಮಸ್ಯೆ ಇದೆ, ನನಗೆ ಈ ಕಷ್ಟ ಇದೆ, ನನ್ನ ಕಷ್ಟ ಯಾರಿಗೂ ಅರ್ಥ ಆಗೋದಿಲ್ಲ, ನನ್ನದು. ಮತ್ತೆ ಅದು ನನ್ನ ಹತ್ರನೇ ಇದೆ ಅಂತ ತಾನೇ ಅರ್ಥ. ಯಾರೂ ನಮ್ಮ ಕಷ್ಟವನ್ನು ತಗೊಳ್ಳೋದಕ್ಕೆ ರೆಡಿನೂ ಇಲ್ಲ. ಅವರದೇ ಆದಂಥ ಕಷ್ಟಗಳು
ಸಾವಿರಾರು ಇರಬೇಕಾದ್ರೆ ಮನುಷ್ಯರು ಹೇಗೆ ತಗೊಳ್ಳೋಕ್ಕೆ ಸಾಧ್ಯ? ನಮ್ಮ ಕಷ್ಟವನ್ನು, ನಮ್ಮ ಒಂದು ಸಮಸ್ಯೆಗಳನ್ನು ತಗೊಳ್ತಾರ? ಪಾಲುದಾರರಾಗ್ತಾರ? ಆಗೋದಿಲ್ಲ. ನಮ್ಮ ಸಮಸ್ಯೆಗಳನ್ನು ನಾವೇ ಪರಿಹಾರ ಮಾಡಿಕೊಳ್ಬೇಕು. ನಮ್ಮ ಜವಾಬ್ದಾರಿಗಳನ್ನು ನಾವೇ ನಿಭಾಯಿಸಬೇಕಾಗತ್ತೆ. ನಮ್ಮ ಸಮಸ್ಯೆಗಳಲ್ಲಿ ಪಾಲುದಾರರಾದರೂ ಒಂದು ವೇಳೆ ಸಂಪೂರ್ಣವಾಗಿ ನಮ್ಮಿಂದ ದೂರ ಆಗೋದಿಲ್ಲ. ಅದರಲ್ಲಿ ಅವರು ಎಂಟ್ರಿ ಆಗ್ತಾರೆ, ಅವರೂ ಅದನ್ನು ಫೇಸ್ ಮಾಡಬೇಕಾಗತ್ತೆ, ಜೊತೆಗೆ ನಾನೂ ಫೇಸ್ ಮಾಡಬೇಕಾಗತ್ತೆ. ಅವರು ಜವಾಬ್ದಾರಿಯನ್ನು ನನ್ನಿಂದ ತಗೊಂಡ್ರು ಅಂದಿದ್ದ ಮಾತ್ರಕ್ಕೆ ಅದು ನನ್ನಿಂದ ದೂರ ಆಯ್ತಂತನೂ ಸಹ ನಾನು ಹೇಳೋದಕ್ಕಾಗೋದಿಲ್ಲ. ಅಂದರೆ ಆ ಜವಾಬ್ದಾರಿಯಲ್ಲಿ ಅವರು ಪಾಲುದಾರರಾಗಿರ್ತಾರೆ, ಆದರೆ ನನ್ನಿಂದ ಅದು ದೂರ ಆಗೋದಕ್ಕಾಗೋದಿಲ್ಲ. ಅದನ್ನು ಶೇರ್ ಮಾಡ್ಕೋಬೋದು, ಆದರೆ ಅವರೂ ಫೇಸ್ ಮಾಡಬೇಕು, ಇಲ್ಲಿ ನಾನು ಫೇಸ್ ಮಾಡಬೇಕಾಗತ್ತೆ. ಯಾಕೆ? ಇದು ಎಲ್ಲನೂ ಬಂದಿರುವಂತಹದ್ದು ನಾನು, ನನ್ನದು 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 ಅನ್ನೋದ್ರಿಂದಲೇ. ಭಗವಂತ ಅರ್ಧಕಲ್ಪದಿಂದ ನೋಡಿ ನೋಡಿ ಈಗ ಅವರೇ ಬಂದು ನಿಮ್ಮ ದುಃಖ, ನಿಮ್ಮ ಸಮಸ್ಯೆ, ನಿಮ್ಮ ಜವಾಬ್ದಾರಿ, ನಿಮ್ಮ ಚಿಂತೆ ಏನೇನಿದೆ ಎಲ್ಲ ನನಗೆ ಕೊಟ್ಬಿಡಿ ಮಕ್ಕಳೇ ಅಂತ ಹೇಳ್ತಿದ್ದಾರೋ ಇಲ್ವೋ? ನಮ್ಮ ಹತ್ರ ಇರುವಂತಹ ಎಲ್ಲ ಒಂದು ದುಃಖ, ನೋವು, ಚಿಂತೆಗಳನ್ನು ದೂರ ಮಾಡೋದಕ್ಕೆ ಅವ್ರು ಬಂದಿರುವಂಥದ್ದು. ದುಃಖದಿಂದ ಬಿಡಿಸಿ ಸುಖವನ್ನು ಕೊಡೋದಕ್ಕೇನೆ ಅವ್ರು ಬಂದಿರೋದು, ಸುಖದ ಕಡೆ ಕರ್ಕೊಂಡೋಗೋದಕ್ಕೇನೆ ಅವ್ರು ಬಂದಿರುವಂಥದ್ದು. ಯಾರು ನಿನ್ನ ಕಷ್ಟವನ್ನು ನನಗೆ ಕೊಡು ಅಂತ ಹೇಳಿದ್ರು ಕೊಡೋಕ್ಕಾಗೋದಿಲ್ಲ. ಆಗತ್ತಾ? ಅವರೇ ಫೇಸ್ ಮಾಡಬೇಕು. ಯಾರು ಕೊಡೋಕ್ಕಾಗತ್ತೆ? ಯಾರು ತಗೊಳಕ್ಕಾಗತ್ತೆ? ಯಾರಿಗಾದ್ರೂ ಸಮಸ್ಯೆ ಇದೆ ಅಂದರೆ ನಿಮ್ಮ ಸಮಸ್ಯೆ ನಮಗೆ ಕೊಟ್ಬಿಡಿ ಅಂದರೆ ಅದು ಆಗತ್ತಾ? ಅವರ ಪಾತ್ರ, ಅವರ ಲೆಕ್ಕಾಚಾರ, ಅವರ ಸಂಸ್ಕಾರದನುಸಾರವಾಗಿ ಅವರಿಗೆ ಸಮಸ್ಯೆಗಳು, ಪರಿಸ್ಥಿತಿಗಳು, ಚಿಂತೆಗಳಿರುತ್ತೆ. ಅದನ್ನು ಅವರು ನಿಭಾಯಿಸಬೇಕಾಗತ್ತೆ. ಅವರದೇ ಆದ ಒಂದು ವಿಧಿವಿಧಾನ, ಒಂದು ರೀತಿಯಲ್ಲಿ ಅವರು ಎದುರಿಸಬೇಕಾಗತ್ತೆ. ಇಲ್ಲಿ ಭಗವಂತ ಬಂದು ಹೇಳ್ತಿದ್ದಾರೆ, ನಿಮ್ಮದೆಲ್ಲ ಚಿಂತೆ, ಜವಾಬ್ದಾರಿಗಳು, ನಿಮ್ಮದೆಲ್ಲದು ಏನೇನಿದೆ ಅರ್ಧಕಲ್ಪದಿಂದ ನೀವು ಹೊತ್ಕೊಂಡು ಬಂದಿದ್ದೀರಲ್ಲ ಅದೆಲ್ಲ ನನಗೆ ಕೊಟ್ಬಿಡಿ ಅಂತ ಹೇಳ್ತಿದ್ದಾರೆ. ಮನುಷ್ಯರು ಯಾರು ಕೇಳೋದಿಲ್ಲ, ಆದರೆ ಭಗವಂತ ಕೇಳ್ತಿದ್ದಾರೆ. ನೀನು ಮಾಡಿದ್ ನೀನು ಅನುಭವಿಸು ಅಂತ ಬಿಡ್ತಾರೆ ಹೊರತು ನನಗೂ ಕೊಡು ಅಂತ ಯಾರು ಕೇಳೋದಿಲ್ಲ. ಆದರೆ ಬಾಬಾ ಏನು ಹೇಳ್ತಿದ್ದಾರೆ? ನೀವೆಲ್ಲ ನಿಮ್ಮ ದುಃಖ ಏನೇನಿದೆ ಅವೆಲ್ಲವನ್ನ ನನಗೆ ಕೊಟ್ಬಿಡಿ, ನೀವು ನಿಶ್ಚಿಂತರಾಗಿರಿ, ನನ್ನನ್ನು ನೆನಪು ಮಾಡಿ ಸಾಕು ಅಂತಾರೆ. ನಾವು ಸದಾ ಕಾಲಕ್ಕೋಸ್ಕರ ನಮ್ಮಿಂದ ದುಃಖವನ್ನು ದೂರ ಮಾಡುವಂತಹ ಭಗವಂತ ಬಂದು ಕೇಳ್ತಿದ್ರು ನಾವು ಕೊಡದೆ, ಸಾಲು ಮಾಡದೇ ಇರುವಂಥ ವ್ಯಕ್ತಿಗಳ ಹತ್ರ ನಾವು ಏನು ಮಾಡ್ತಿದ್ದೀವಿ? ನಾವು ಬೇಡ್ತಿದ್ದೀವಿ, ಎಕ್ಸ್ಪೆಕ್ಟ್ ಮಾಡ್ತೀವಿ. ಅವ್ರ ಹತ್ರ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಅಂದ್ರೆ ಬೇಡ್ತಿದ್ದೀವಿ ಅಂತ ಅರ್ಥ. ಒಬ್ಬ ತಂದೆ ತಾಯಿ ಮಕ್ಕಳು ಇದ್ದಾರೆ ಅಂದರೆ ತಂದೆಗೆ ತಂದೆಯದೇ ಆದಂತಹ ಸಮಸ್ಯೆ, ಚಿಂತೆ, ತಾಯಿಗೆ ಆದಂಥ ಅವ್ರದೇ ಆದಂತಹ ಒಂದು ಚಿಂತೆ, ಸಮಸ್ಯೆ, ಮಕ್ಕಳಿಗೆ ಅವರದೇ ಆದಂತಹ ಚಿಂತೆ, ಸಮಸ್ಯೆ ಇದ್ದೇ ಇರುತ್ತೆ. ಹಾಗಂತ ಯಾರನ್ನೂ ತಗೊಂಡು ಸಾಲು ಮಾಡೋದಕ್ಕಾಗೋದಿಲ್ಲ, ತಗೊಳ್ಳೋಕ್ಕಾಗೋದಿಲ್ಲ. ಅದನ್ನು ಅವರವರೇ ಭೋಗಿಸ್ಬೇಕಾಗತ್ತೆ. ಅವರ ಒಂದು ಶಕ್ತಿ ಅನುಸಾರವಾಗಿ, ಅವರಲ್ಲಿರುವಂತಹ ಬುದ್ಧಿಶಕ್ತಿ ಅನುಸಾರವಾಗಿ, ತಿಳುವಳಿಕೆ ಅನುಸಾರವಾಗಿ ಅವರು ಅದನ್ನು ಎದುರಿಸ್ತಾರೆ ಕೂಡ. ಸದಾ ಸುಖವನ್ನು ಕೊಡುವ, ಸದಾ ನಿಶ್ಚಿಂತರನ್ನಾಗಿ ಮಾಡುವ, ಸದಾ ಶಾಂತಿಯಿಂದ ಇಡುವ ತಂದೆ ಬಂದು ಎಲ್ಲ ನನಗೆ ಕೊಟ್ಬಿಡಿ ಮಕ್ಕಳೇ, ಯಾಕೆ ನಿಮ್ಮ ತಲೆ ಮೇಲೆ
ಹೊರೆಯನ್ನು ಇಟ್ಕೋತೀರಾ? ಆ ಹೊರೆಯನ್ನು ನನಗೆ ಕೊಟ್ಬಿಡಿ ಅಂತ ಕೇಳ್ತಿದ್ದಾರೆ. ಕೊಡಬೇಕೋ ಬೇಡವೋ? ಅವರೊಬ್ಬರಿಂದ ಮಾತ್ರನೇ ನಮ್ಮ ಹೊರೆಯನ್ನು ಇಳಿಸೋದಕ್ಕೆ ಸಾಧ್ಯ, ನಮ್ಮ ಭಾರವನ್ನು ಇಳಿಸೋದಕ್ಕೆ ಸಾಧ್ಯ. ಎಲ್ಲರೂ ಅವರದೇ ಆದಂತಹ ಹೊರೆಯನ್ನು ಹೊತ್ಕೊಂಡು, ಭಾರವನ್ನು ಹೊತ್ಕೊಂಡು ಜೀವನವನ್ನು ನಡೆಸ್ತಿದ್ದಾರೆ. ಅಂದಾಗ ಯಾರು ನಮ್ಮ ಒಂದು ಹೊರೆಯನ್ನು ಹೊತ್ಕೊಳ್ಳೋಕೆ ರೆಡಿ ಇದ್ದಾರೆ ಮನುಷ್ಯರು ಅಲ್ವಾ? ಆದರೆ ಭಗವಂತ ಸದಾ ಸುಖದಾತ, ಸದಾ ಶಾಂತಿ ದಾತ, ಸುಖಕರ್ತ, ದುಃಖಹರ್ತ. ದುಃಖಧಾಮದಲ್ಲಿ ಬಂದು ದುಃಖಧಾಮದಿಂದ ನಮ್ಮನ್ನು ಬಿಡಿಸಿ ಸುಖಧಾಮದ ಕಡೆ ಕರ್ಕೊಂಡು ಹೋಗ್ತಿದ್ದಾರೆ. ಈ ಕಲ್ಪದಲ್ಲಿ ಅಂದರೆ ಕಲ್ಪಕ್ಕೆ ಒಂದು ಬಾರಿ ಮಾತ್ರನೇ ನಮ್ಮದೆಲ್ಲ ದುಃಖ, ಚಿಂತೆ, ಭಾರ, ಜವಾಬ್ದಾರಿಗಳನ್ನು ನಾವು ತಂದೆಗೆ ಕೊಡುವಂತಹದ್ದು. ಈ ಸಮಯ ಮಾತ್ರನೇ ಅವರು ತಗೊಳ್ಳುವಂಥದ್ದು ಕೂಡ. ಬೇರೆ ಯಾರು ತಗೊಳ್ಳೋದು ಇಲ್ಲ, ಬೇರೆ ಯಾವ ಯುಗದಲ್ಲೂ ಬಾಬಾ ಬಂದು ತಗೊಳ್ಳೋದು ಇಲ್ಲ. ಈ ಯುಗದಲ್ಲಿ ಮಾತ್ರ, ಈ ಸಮಯದಲ್ಲಿ ಮಾತ್ರ. ನಿಮ್ಮನ್ನು ನೀವು ಆತ್ಮ ಅಂತ ನಿಶ್ಚಯ ಮಾಡ್ಕೊಳ್ಳಿ. ನಿಮ್ಮನ್ನ ತಂದೆಯ ಅಂದರೆ ನೀವು ನನ್ನನ್ನು ತಂದೆಯಾಗಿ, ಸರ್ವ ಸಂಬಂಧಿಯಾಗಿ ನನ್ನನ್ನು ನೆನಪು ಮಾಡಿ ನಿಶ್ಚಿಂತರಾಗಿರಿ, ನಿಶ್ಚಿಂತ ಚಕ್ರವರ್ತಿಗಳಾಗಿ ಸದಾ ಶಾಂತಿಯಿಂದ ಇರಿ. ನೀವು ಶಾಂತಿ ಸ್ವರೂಪರು, ನಿಶ್ಚಿಂತ ಚಕ್ರವರ್ತಿಗಳು. ನೀವು ಸದಾ ಸುಖ ಸ್ವರೂಪರು. ನೀವು ಸುಖದಾತನ, ಶಾಂತಿದಾತನ ಸಂತಾನರು. ನೀವು ಸುಖಕರ್ತನ, ದುಃಖಹರ್ತನ ಸಂತಾನರು. ನೀವು ಮಾಸ್ಟರ್ ಸುಖಕರ್ತ, ದುಃಖಹರ್ತರು, ಮಾಸ್ಟರ್ ಶಾಂತಿ ಸಾಗರರು. ನೀವು ಇಷ್ಟೆಲ್ಲ ಹೇಳ್ತಾರೆ ಅಲ್ವಾ? ಆದರೆ ಅದನ್ನು ನಾವು ಒಪ್ಪಿಕೊಂಡು ಅದರಂತೆ ನಾವು ನಡೀತಿದ್ದೀವ? ಈಗಲೂ ನಮಗೆ ಬ್ರಾಹ್ಮಣರಾದ ಮೇಲೂ ನಮಗೆ ಸಮಸ್ಯೆಗಳು, ಚಿಂತೆ, ಜವಾಬ್ದಾರಿಗಳು, ಟೆನ್ಷನ್ನು, ಒತ್ತಡಗಳು ಇವೆಲ್ಲ ಬರ್ತಿದ್ದಾವೆ ಅಂದರೆ, ಭಗವಂತನ ಮಕ್ಕಳಾದ ಮೇಲೂ ಸಹ ಬರ್ತಿದ್ದಾವೆ ಅಂದರೆ ಅದಕ್ಕೆ ಕಾರಣ ಏನು? ಕೊಡಿ ಅಂದಾಗ ನಾವು ಕೊಟ್ಟಿಲ್ಲ. ಬಾಬಾರವರಿಗೆ ಕೊಟ್ಟಾಗ ಆ ಭಾರ ಹಿಡಿದೋಗುತ್ತೆ, ಸಮಾಪ್ತಿ ಆಗುತ್ತೆ, ಹಗುರ ಆಗ್ಬಿಡ್ತೀವಿ. ಆದರೆ ಕೊಡ್ತಿಲ್ಲ ನಾವು. ಅರ್ಧ ಕಲ್ಪದಿಂದ ನನ್ನದು 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 ಅಂತ ಅಂದ್ಕೊಳ್ತಾ ಬಂದು ಈಗ ಬಾಬಾರವರು ಬಂದ ತಕ್ಷಣ ನನಗೆ ಕೊಡಿ ಅಂದ ತಕ್ಷಣ ಕೊಡೋದಕ್ಕೆ ನಾವು ರೆಡಿ ಇಲ್ಲ. ಅದು ನನ್ನದಾಗೇ ಉಳ್ಕೊಂಡ್ಬಿಟ್ಟಿದೆ. ಈಗಲೂ ಸಹ ಸಫರ್ ಮಾಡೋದಕ್ಕೆ ಇಷ್ಟಪಡ್ತೀವಿ. ದುಃಖ, ಚಿಂತೆ ಇದೆಲ್ಲವನ್ನ ಅನುಭವಿಸೋದಕ್ಕೆ ಇಷ್ಟಪಡ್ತೀವಿ. ಎಲ್ಲ ಸಫರ್ ಮಾಡೋದಕ್ಕೆ, ಅನುಭವಿಸೋದಕ್ಕೆ, ಭೋಗಿಸೋದಕ್ಕೆ ಇಷ್ಟಪಡ್ತೀವಿ ಹೊರತು ಬಾಬಾರವರಿಗೆ ಕೊಡೋದಕ್ಕೆ ಇಷ್ಟಪಡೋದಿಲ್ಲ ನಾವು. ತಗೊಳ್ಳೋದಕ್ಕೆ ಬಂದಿದ್ದಾರೆ, ಕೊಡೋದಕ್ಕೆ ನಾವು ರೆಡಿ ಇಲ್ಲ. ನನಗೆ ನನ್ನ ತಲೆ ಮೇಲೆ ಇಷ್ಟು ಜವಾಬ್ದಾರಿ ಇದೆ, ನನ್ನ ಫ್ಯಾಮಿಲಿ ಜವಾಬ್ದಾರಿ ಇದೆ, ನನ್ನ ಮಗಳದಿದೆ, ನನ್ನ ಮಗನದಿದೆ, ನನ್ನ ಪತಿದಿದೆ, ನನ್ನ ಪತ್ನಿದಿದೆ, ಆದಿದೆ, ಇದಿದೆ, ಎಷ್ಟು ಜವಾಬ್ದಾರಿಗಳಿದ್ದಾವೆ. ಆ ಚಿಂತೆ ಇದೆ, ಈ ಟೆನ್ಷನ್ ಇದೆ, ಆ ಸಮಸ್ಯೆ ಇದೆ, ಈ ಸಮಸ್ಯೆ ಇದೆ. ಭಗವಂತನ ಮಕ್ಕಳಿಗೆ ಸಮಸ್ಯೆಗಳು ಬರ್ತಿದ್ದಾವೆ ಅಂದರೆ ಹೇಗೆ ನಂಬೋದು? ಲೆಕ್ಕಾಚಾರಗಳು ಬರುತ್ತೆ. ಆದರೆ ಯಾರು ಸತ್ಯವಾದ ತಂದೆಗೆ ಸತ್ಯವಾದ ಮಕ್ಕಳಾಗಿರ್ತಾರೆ, ಆ ಸಮಸ್ಯೆಗಳು ಸಮಸ್ಯೆಗಳಾಗಿ ಅನುಭವ ಆಗೋದಿಲ್ಲ ಅವರಿಗೆ. ದುಃಖ, ನೋವು ಅದೆಲ್ಲ ಅನುಭವ ಆಗೋದಿಲ್ಲ ಅವರಿಗೆ. ಒಂದು ಆಟದ ಥರ ಅನುಭವ ಆಗಿಬಿಡುತ್ತೆ. ಹಾಗೆ ಬಂದು ಹಾಗೆ ಹೊರಟೋಗುತ್ತೆ. ತುಂಬ ದಿನ ಉಳಿಯೋದೂ ಇಲ್ಲ ಅವ್ರ ಹತ್ರ.
6 ತಿಂಗಳು ನಾವು ಸಫರ್ ಮಾಡೋ ಏನು ಸಮಸ್ಯೆ ಇರುತ್ತೆ, ಪ್ರಾಬ್ಲಮ್ ಇರುತ್ತೆ, ಅದು 3 ತಿಂಗಳು 2 ತಿಂಗಳಲ್ಲಿ ಸಮಾಪ್ತಿ ಆಗಿಬಿಡುತ್ತೆ. ಅಷ್ಟು ನಿಶ್ಚಯ, ಅಷ್ಟು ನಂಬಿಕೆ, ಅಷ್ಟು ಯೋಗಯುಕ್ತರು, ಜ್ಞಾನಯುಕ್ತರು, ಅಷ್ಟು ಶ್ರೀಮತದಂತೆ ನಡೀತಿದ್ದಾರೆ ಅಂದರೆ 6 ತಿಂಗಳದು ಒಂದು ದಿನದಲ್ಲಿ, ಒಂದು ವಾರದಲ್ಲಿ ಸಮಾಪ್ತಿ ಆಗುವಂತಹ ಸಮಯನೂ ಇರುತ್ತೆ. ಆದರೆ ನಾವು ಕೊಡೋದಿಲ್ಲ. ಏನೇ ಜವಾಬ್ದಾರಿ ಇರಲಿ, ಯಾವುದೇ ಇರಲಿ, ಅದಕ್ಕೆ ಬಾಬಾ ಹೇಳ್ತಾರಲ್ಲ, ನಾನು ನನ್ನದು ಅನ್ಬೇಡಿ ಮಕ್ಕಳೇ, ಎಲ್ಲ ನನಗೆ ಕೊಟ್ಬಿಡಿ. ಅರ್ಧ ಕಲ್ಪದಿಂದ ಭಾರ ಹೊತ್ತು 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 ಸುಸ್ತಾಗ್ಬಿಟ್ಟಿದ್ದೀರ ನೀವು. ಅದೆಲ್ಲ ನನಗೆ ಕೊಟ್ಬಿಡಿ, ನಾನಿದ್ದೀನಿ, ನಾನು ತಗೋತೀನಿ ಅಂತ ಹೇಳ್ತಿದ್ದಾರೆ. ಯಾರು ಹೇಳ್ತಾರೆ? ಯಾವ ಮನುಷ್ಯರು ಹೇಳ್ತಾರೆ? ಯಾವ ಸಂಬಂಧಿಕರು ಹೇಳ್ತಾರೆ ಈ ಥರ ನನಗೆ ಕೊಟ್ಬಿಡಿ ಅಂತ? ಮನಸ್ಸು ಬುದ್ಧಿಯಿಂದ ಅಷ್ಟು ನಿಶ್ಚಯ ಮಾಡಿಕೊಂಡು ಬಾಬಾರವರಿಗೆ ಕೊಟ್ಬಿಡ್ಬೇಕು. ನಾವು ಸಮರ್ಪಣೆ ಅಂತ ಬಂದಾಗ ಎಲ್ಲವನ್ನೂ ಸಮರ್ಪಣೆ ಮಾಡಬೇಕಾಗತ್ತೆ. ನನ್ನದು ಅಂದಾಗ ನನ್ನದೇ ಜವಾಬ್ದಾರಿ. ಈಗ ನಿಮ್ಮ ಹತ್ರ ಏನೋ ಒಂದು ಇದೆ, ಕೊಟ್ಟಿರ್ತಾರೆ, ಯಾರೋ ಒಂದು ಏನೋ ಒಂದು ಕೊಟ್ಟಿರ್ತಾರೆ, ಇದು ನಿನ್ನ ಜವಾಬ್ದಾರಿ ನಿನ್ನ ಹತ್ರ ಇರೋವರೆಗೂ ಅಂತ. ಆಗ ಆ ಜವಾಬ್ದಾರಿ ಎಷ್ಟು ಟೆನ್ಷನ್ನು, ಎಷ್ಟು ಭಯ, ಚಿಂತೆಗೆ ಒಳಗಾಗಿ ಮಾಡಿಬಿಡತ್ತೆ ಅಲ್ವಾ? ಅದನ್ನು ಕಾಯಬೇಕು, ನೋಡ್ಕೋಬೇಕು, ಗಮನಿಸಬೇಕು. ಏನಾಗುತ್ತೋ ಏನೋ ಅನ್ನೋ ಟೆನ್ಷನ್ ಇರುತ್ತೆ ಅಲ್ವಾ? ಅದರ ಬಗ್ಗೆ ಚಿಂತೆ ಇರುತ್ತೆ. ಅದೇ ಇನ್ನೊಬ್ಬರು ಬಂದರು, ನನಗೆ ಕೊಡಿ ಅಂತ ತೊಗೊಂಡ್ಬಿಟ್ರು, ಅದನ್ನು ನಿಮಗೆ ಕೊಟ್ಟಿರೋದನ್ನು ನನಗೆ ಕೊಡಿ ಅಂತ ತೊಗೊಂಡ್ಬಿಟ್ರು, ಅವಾಗ ನಿಮ್ಗೆ ಹೇಗಿರುತ್ತೆ? ನಿಶ್ಚಿಂತರಾಗಿರ್ತೀರ. ಹಬ್ಬ ಇಷ್ಟು ದಿನದಿಂದ ಇದ್ದಿತ್ತು ಭಾರ ಕಳೆದೋಯ್ತಪ್ಪ, ಅದ್ರ ಬಗ್ಗೆನೇ ಚಿಂತೆ ಇತ್ತು, ಅದ್ರ ಬಗ್ಗೆ ಟೆನ್ಷನ್ ಇತ್ತು, ನನಗೆ ಏನಾಗುತ್ತೋ ಏನೋ ಅಂತ. ಈಗ ಅದು ಅವ್ರ ಜವಾಬ್ದಾರಿ, ಈಗ ಅದು ಕಳೀತು ಅಂತ ಹೇಳ್ತೀವಿ. ಹಾಗೇನೆ ಇಲ್ಲೂ ಸಹ ಅರ್ಧ ಕಲ್ಪದಿಂದ ನಾನು ನನ್ನದು ಅಂತ ಹೊತ್ಕೊಂಡ್ಬಂದಿದ್ದೀವಿ ಎಲ್ಲ ಒಂದು ಭಾರವನ್ನು ಅಲ್ವಾ? ದೇಹ, ಸಂಬಂಧಿಕರು, ಎಲ್ಲಾದ್ರ ಕಡೆಯೂ ಅಂದರೆ ಎಲ್ಲದರಿಂದಲೂ ಭಾರ ಇದೆ, ಎಲ್ಲದರ ಒಂದು ಹೊರೆ ಇದೆ, ಎಲ್ಲದರ ಒಂದು ಸಮಸ್ಯೆ, ಎಲ್ಲದರ ಒಂದು ಲೆಕ್ಕಾಚಾರ ನಾವು ತಯಾರು ಮಾಡ್ಕೊಂಡ್ಬಂದಿದ್ದೀವಿ. ಅದೇ ಭಾರ. ಆ ಸಂಸ್ಕಾರ ತುಂಬ್ಕೊಂಡು ಬಂದ್ಬಿಟ್ಟಿದ್ದೀವಿ ನಾವು ಅರ್ಧ ಕಲ್ಪದಿಂದ. ಆ ಸಂಸ್ಕಾರದ ಭಾರ ಇದೆ, ಕೊಟ್ಬಿಡ್ಬೇಕು ನಾವು ಬಾಬಾರವರಿಗೆ. ಏನು ಹೇಳ್ತಿದ್ದಾರೆ? ನನಗೆ ಕೊಟ್ಬಿಡಿ ಅಂತಿದ್ದಾರೆ. ಯಾವುದು ನನ್ನದಲ್ಲ, ಏನು ನನ್ನದಲ್ಲ, ಎಲ್ಲವೂ ನಿನ್ನದೇ. ಮತ್ತು ಜವಾಬ್ದಾರಿ ಯಾರ್ದು? ಅವ್ರದ್ದೇ. ಬಾಬಾ ಏನು ಸ್ಥೂಲವಾಗಿ ಬಂದು ನಮ್ಮ ಹತ್ರ ಏನು ಯಾವುದು ತಗೊಳ್ಳೋದಿಲ್ಲ. ನಮ್ಮ ಮನಸ್ಸು ಬುದ್ಧಿಯಿಂದ ಕೊಟ್ಬಿಡ್ಬೇಕು, ಅರ್ಪಣೆ ಮಾಡಿಬಿಡ್ಬೇಕು. ಆಗ ಅದು ಅವ್ರದ್ದಾಗೋಯ್ತು. ಬಾಬಾ ಅಂದರೆ ಅಷ್ಟು ನಿಶ್ಚಯ, ನಂಬಿಕೆ, ವಿಶ್ವಾಸ ಇರಬೇಕು ಬಾಬಾರವರ ಮೇಲೆ, ಅಷ್ಟು ಪ್ರೀತಿ ಇರಬೇಕು. ಈಗ ನಿಮ್ಗೆ ಯಾರ ಮೇಲೆ ಆದರೂ, ಈಗ ನಿಮ್ಮ ಹತ್ರ ಏನೋ ಒಂದು ಇದೆ, ನೀವು ಯಾರಿಗೆ ಕೊಡ್ತೀರಾ? ಎಂಥವ್ರಂದ್ರೆ ಅಂಥವ್ರಿಗೆಲ್ಲ ಕೊಟ್ಬಿಡ್ತೀರಾ? ನಂಬಿಕೆ ಇರಬೇಕು, ಅವ್ರ ಬಗ್ಗೆ ಗೊತ್ತಿರಬೇಕು ನಿಮಗೆ ಅಲ್ವಾ? ಅವ್ರ ಬಗ್ಗೆ ಸರಿಯಾಗಿ ಗೊತ್ತಿರುತ್ತೆ, ಇವ್ರು ಎಂಥವರು ಅಂತ ಏನು ಅಂತ ಗೊತ್ತಿರಬೇಕು, ಇವರು ಸರಿಯಾಗಿ ನಿಭಾಯಿಸ್ತಾರಾ ಅನ್ನೋದೆಲ್ಲ ನಿಮಗೆ ಅವ್ರ ಬಗ್ಗೆ ಗೊತ್ತಿದ್ದು, ನಂಬಿಕೆ ಇದ್ದು, ವಿಶ್ವಾಸ ಇದ್ದು ಅಲ್ವಾ? ಆಗ ನೀವು ಅವ್ರಿಗೆ ಕೊಡ್ತೀರಾ. ಇವ್ರ ಮೇಲೆ ನಂಗೆ ನಂಬಿಕೆ ಇದೆ, ಇವ್ರು ನಿಭಾಯಿಸ್ತಾರೆ, ನಾನೀಗ ನಿಶ್ಚಿಂತವಾಗಿರ್ಬೋದು ಅಂತ ಅಲ್ವಾ? ಹಾಗೆ ಇಲ್ಲಿ ಭಗವಂತನ ಮೇಲೆ ನಮಗೆ ನಿಶ್ಚಯ, ನಂಬಿಕೆ, ವಿಶ್ವಾಸ, ಪ್ರೀತಿ ಇರಬೇಕಾಗತ್ತೆ. ಯಾಕೆ ಹೇಳಿ? ವಿಷಕಂಠ ಅಂತಾರೆ, ವಿಷಕಂಠ ಅಂತಾರಲ್ವ? ಶಿವನನ್ನ ಏನಂತಾರೆ? ಬಾಬಾರವರನ್ನ ಭಕ್ತಿ ಮಾರ್ಗದಲ್ಲಿ ವಿಷಕಂಠ ಅಂತಾರೆ. ಜಗತ್ತನ್ನು ಕಾಪಾಡೋದಕ್ಕೋಸ್ಕರ ವಿಷವನ್ನು ಕುಡಿದ್ರು ಅಂತ ಹೇಳ್ತಾರೆ ಅಲ್ವಾ? ಯಾವುದ ವಿಷ? ಇದೇ ವಿಕಾರಗಳು, ದೇಹಾಭಿಮಾನ, ದುಃಖ, ನೋವು, ಚಿಂತೆ, ಇವೆಲ್ಲವನ್ನ ನಮ್ಮಿಂದ ತಗೊಳ್ಳುವಂತಹದ್ದವರು. ಅದಕ್ಕೆ ಅವರನ್ನು ವಿಷಕಂಠ ಅಂತಾರೆ.
ಈ ವಿಷವೆಲ್ಲ ಅವರು ತಗೊಳ್ತಾರೆ ನಮ್ಮಿಂದ. ಅಮೃತವನ್ನು ಕೊಡ್ತಾರೆ, ಜ್ಞಾನಾಮೃತ. ಜ್ಞಾನ ಯೋಗದ ಮೂಲಕ ನಮಗೆ ಅಮೃತವನ್ನು ಕೊಡ್ತಾರೆ ಅಲ್ವಾ? ವಿಷವನ್ನು ನುಂಗಿ ನಮಗೆ ಅಮೃತವನ್ನು ಕೊಡ್ತಾರೆ. ದೇವತೆಗಳಿಗೆ ಅಮೃತ ಸಿಗುತ್ತೆ ಅಂತ ಹೇಳ್ತಾರಲ್ಲ ಭಕ್ತಿ ಮಾರ್ಗದಲ್ಲಿ. ಅಮೃತ ನಮಗೇನೆ ಸಿಗೋದು, ನಾವೇ ಆಗಿದ್ದೀವಿ ಅದು. ಮತ್ತೆ ನಾವು ಕೊಡಬೇಕಲ್ಲ. ಯಾರು ಕೊಡ್ತಾರೋ ಅವ್ರು ನಿಶ್ಚಿಂತರಾಗಿರ್ತಾರೆ. ಕೊಡಬೇಕು ನಾವಿಲ್ಲಿ. ಅದೇನಾಗುತ್ತೋ, ಇದೇನಾಗುತ್ತೋ, ಆಗುತ್ತೋ ಆಗಲ್ವೋ, ಅದು ಹೇಗೆ, ಇದು ಹೇಗೆ, ಬರೀ ಪ್ರಶ್ನೆಗಳಲ್ಲಿ ಬಂದ್ಬಿಡ್ತೀವಿ. ಚಿಂತೆ, ಟೆನ್ಷನ್ನಲ್ಲಿ, ಭಯದಲ್ಲಿ ಬಂದ್ಬಿಡ್ತೀವಿ, ಗಾಬರಿಯಲ್ಲಿ ಬಂದ್ಬಿಡ್ತೀವಿ, ಆತಂಕದಲ್ಲಿ ಬಂದ್ಬಿಡ್ತೀವಿ. ಯಾಕೆ? ನನ್ನದು ಅನ್ಕೋತೀವಿ ಅಲ್ಲ, ಅದಕ್ಕೆ. ನನ್ನದೇ ಜವಾಬ್ದಾರಿ ಅನ್ಕೋತೀವಲ್ಲ, ಅದಕ್ಕೆ. ಆ ಜವಾಬ್ದಾರಿ ಮೂಟೆಯನ್ನು ಕೊಟ್ಬಿಡಿ ಬಾಬಾರವ್ರಿಗೆ, ತಗೊಳ್ತಾರೆ ಅವರು. ನೀವು ಮನಸ್ಸಿಂದ, ಬುದ್ಧಿಯಿಂದ, ಹೃದಯಪೂರ್ವಕವಾಗಿ ಕೊಟ್ಟುಬಿಡಿ. ನನ್ನದು ಅನ್ನೋರು ಅಂದರೆ, ನನ್ನದು ಅಂದರೆ ಅದು ಬಾಬಾ. ನನ್ನವರು ಅಂದರೆ ಬಾಬಾ. ಬಾಬಾರವರನ್ನ ನಿಮ್ಮವರನ್ನಾಗಿ ಮಾಡ್ಕೊಳ್ಳಿ. ಬಾಬಾರವರೇ ನಿಮ್ಮವರಾಗಿರಬೇಕು. ಬಾಬಾರವರೇ ನಿಮ್ಮದಾಗಿರಬೇಕು. ಮಾಡ್ಕೊಂಬಿಡಿ. ನನ್ನದು ಅಂದರೆ ಬಾಬಾ, ನನ್ನವರು ಅಂದರೆ ಬಾಬಾ. ಮತ್ತು ನಿಮ್ಮ ಹೊರೆ ಎಲ್ಲ ಏನಿದೆ ಅದೆಲ್ಲ ಅವ್ರು ತಗೋತಾರೆ. ನಮ್ಮೆಲ್ಲರ ಹೊರೆಯನ್ನು ಅವರು ತಗೊಳ್ತಾರೆ. ನೀಲಕಂಠ, ವಿಷಕಂಠ ಅಂತೆಲ್ಲ ಯಾಕೆ ಬಾಬಾರವ್ರು ಕರೀತಾರೆ ಅಂದರೆ ಇದಕ್ಕೇನೆ. ಲೌಕಿಕದವರು ಅಂದರೆ ಪಾಪ ಅವ್ರ ಜ್ಞಾನ ಗೊತ್ತಿರೋದಿಲ್ಲ, ಅವರು ಸಹ ಸಫರ್ ಮಾಡ್ತಿದ್ದಾರೆ. ಅವರ ಸಮಾನವಾಗಿ ಬಾಬಾರವರ ಮಕ್ಕಳು ನಾವು ಸಹ ಸಫರ್ ಮಾಡ್ತಿದ್ದೀವಿ ಅಂದರೆ ಅವ್ರಿಗೂ ನಮಗೇನು ವ್ಯತ್ಯಾಸ? ಬಾಬಾ ಸಿಗದೇ ಇರೋ ಅವ್ರಿಗೂ, ಬಾಬಾ ಸಿಕ್ಕಿದ್ರೂ ನಮಗೂ ಏನು ವ್ಯತ್ಯಾಸ ಹೇಳಿ? ಈ ನನ್ನದು ಅಂತಿದ್ದೀವಲ್ಲ, ಅದು ಪಾಪ ಆಗಿದೆ. ಆ ಪಾಪವನ್ನು ನಾವು ನನ್ನದು ಅಂತ ಇದ್ದೀವಿ. ಇವೆಲ್ಲ ಪಾಪ ಅಲ್ವಾ? ಈಗ ನೋಡಿ, ನಮಗೆ ಸುಖ ಯಾವುದರಿಂದ ಪ್ರಾಪ್ತಿಯಾಗತ್ತೆ? ಪುಣ್ಯಕರ್ಮದಿಂದ. ದುಃಖ, ಚಿಂತೆ, ಭಯ ಅವೆಲ್ಲ ಯಾವುದರಿಂದ ಪ್ರಾಪ್ತಿಯಾಗುತ್ತೆ? ಪಾಪಕರ್ಮದಿಂದ. ಮತ್ತೆ ಆ ಪಾಪಕರ್ಮವನ್ನು ನನ್ನದು ಅನ್ಕೋತಿದ್ದೀವಿ ಅಂದರೆ ಮತ್ತೆ ಅದು ದುಃಖ ನನಗೆ ಸಿಗುತ್ತೆ ಅಲ್ವಾ? ಬಾಬಾರವರಿಗೆ ಕೊಡೋದು. ಬಾಬಾರವರಿಗೆ ನಾವು ಮಕ್ಕಳಾಗಿದ್ದೀವಿ ಅಂದಾಗ, ನಾವು ಶೂದ್ರದ ಜನ್ಮದಿಂದ ಬ್ರಾಹ್ಮಣ ಜನ್ಮವನ್ನು ನಾವು ತಗೊಂಡಿದ್ದೀವಿ ಅಂದಾಗ ಮರುಜೀವ ಜನ್ಮ ಸಿಕ್ತು, ದಿವ್ಯ ಜನ್ಮ ಸಿಕ್ತು. ಅಂದರೆ ಹಳೆಯ ಜನ್ಮದ ಶರೀರ, ಸ್ವಭಾವ, ಸಂಸ್ಕಾರಗಳು, ಸಂಬಂಧಗಳು ಎಲ್ಲವೂ ದೇಹದ ಒಂದು ಸಂಪರ್ಕ ಏನೇನಿರುತ್ತೆ, ದೇಹದಾರಿಗಳ ಸಂಪರ್ಕ, ಇದೆಲ್ಲದೂ ಕಟ್ ಆಗಿಬಿಡುತ್ತೆ. ಕೇವಲ ಆತ್ಮಗಳ ಸಂಬಂಧ ಸಂಪರ್ಕದಲ್ಲಿ ಬರುವಂತಹದ್ದು ಆತ್ಮಿಕವಾಗಿ ಪ್ರೀತಿ, ಸ್ನೇಹ, ಆತ್ಮಿಕ ಒಂದು ಪರಿವಾರ ಇದು ತಯಾರಾಗುತ್ತೆ. ಹಳೆಯದು ಸಮಾಪ್ತಿ ಆಗುತ್ತೆ. ಇದೆಲ್ಲನೂ ಸಹ ಹಳೆಯ ಪ್ರಪಂಚದ್ದು. ಶರೀರ ಹಳೆಯ ಪ್ರಪಂಚದ್ದು, ಸಂಬಂಧಗಳು ಹಳೆಯ ಪ್ರಪಂಚದ್ದು, ಸಮಸ್ಯೆಗಳು, ಲೆಕ್ಕಾಚಾರಗಳು ಎಲ್ಲವೂ ಹಳೆಯ ಪ್ರಪಂಚದ್ದು. ಮತ್ತೆ ನಾವು ಹೊಸ ಜನ್ಮ ತಗೊಂಡಿದ್ದೀವಿ ಅಂದರೆ ದಿವ್ಯ ಜನ್ಮ, ಬ್ರಾಹ್ಮಣ ಜನ್ಮ, ವಿಶೇಷವಾದ ಜನ್ಮ, ಶ್ರೇಷ್ಠ ಜನ್ಮ, ಶ್ರೇಷ್ಠ ಜೀವನ, ವಿಶೇಷ ಜೀವನ, ಸದಾ ಸಂತೋಷವಾಗಿರುವಂಥ ಜೀವನ, ಸದಾ ಕಲ್ಯಾಣಕಾರಿ ಜೀವನ, ಸದಾ ಕಲ್ಯಾಣವೇ ನಡೆಯುವಂತಹ ಆಗುವಂತಹ ಜೀವನ ಅದು. ಕಲ್ಯಾಣ ಅನ್ನುವಂತಹದ್ದು, ಸಮಸ್ಯೆಗಳನ್ನುವಂತಹದ್ದು ಇಲ್ಲದೇ ಇರುವಂತಹ ಜೀವನ ಇದು ಬ್ರಾಹ್ಮಣ ಜೀವನ. ನಾವು ಹೊಸ ಜನ್ಮವನ್ನು ನಾವು ತಗೊಂಡಿದ್ದೀವಿ, ದಿವ್ಯ ಜನ್ಮ ಅಂದಾಗ ಹಳೆಯ ಜನ್ಮದ ಸ್ಮೃತಿ ನಾವು ಮರ್ತೋಗ್ತೀವಿ. ಹೊಸ ಜನ್ಮ, ಹೊಸ ಸಂಬಂಧಗಳು, ಹೊಸ ಪರಿವಾರ,
ಹೊಸ ಜೀವನ, ಎಲ್ಲವೂ ಹೊಸದು 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 ಹೊಸದಾಗೇ ಇರುತ್ತೆ. ಈ ಕರ್ಮ ಬಂಧನಗಳು, ಸಮಸ್ಯೆಗಳು, ಅಪ್ರಾಪ್ತಿ, ಕೋಪ, ಚಿಂತೆ, ಭಯ, ಅಶಾಂತಿ, ದುಃಖ, ಕಷ್ಟ ಇವೆಲ್ಲ ಹಳೆಯ ಜನ್ಮದ್ದು. ಬ್ರಾಹ್ಮಣರಂದ್ರೇ ಸದಾ ಸಂತೋಷವಾದ ಜೀವನವನ್ನು ನಡೆಸುವಂಥವರು. ಅಂದರೆ ನನ್ನ ಹಳೆಯ ಜನ್ಮವನ್ನು ಬಾಬಾರವರಿಗೆ ಕೊಟ್ಬಿಟ್ಟಿದ್ದೀನಿ, ಹೊಸ ಜನ್ಮ ಬಾಬಾರವರು ನನಗೆ ಕೊಟ್ಟಿದ್ದಾರೆ ಅಂದಾಗ ಹಳೆಯ ಜನ್ಮದೆಲ್ಲ ಬಾಬಾರವ್ರ ಹತ್ರ ಇದೆ, ಹೊಸ ಜನ್ಮ ನನಗೆ ಕೊಟ್ಟಿದ್ದಾರೆ. ಮತ್ತೆ ಹಳೆಯದು ದುಃಖ, ಅಶಾಂತಿ ಎಲ್ಲ ನಮ್ಮ ಹತ್ರ ಬರ್ತಿದೆ ಅಂದರೆ ನಾವು ಕೊಟ್ಟಿದ್ದೀವ ನಾವು ಬಾಬಾರವರಿಗೆ? ಇದು ಪ್ರಶ್ನೆ. ಹಳೆಯ ಜನ್ಮದ ಸಮಸ್ಯೆಗಳು, ಹಳೆಯ ಜನ್ಮದ ದುಃಖ, ನೋವು, ಚಿಂತೆ, ಟೆನ್ಷನ್ನು ಏನೆಲ್ಲ ಇದೆ ಅದೆಲ್ಲವೂ ಹಳೆಯದು ಅಂದಾಗ ರಾವಣನದ್ದದು. ಪರಿಸ್ಥಿತಿ ಅಂದ್ರೇನು? ಪರ ಅಂದರೆ ಬೇರೆ, ಅಂದರೆ ರಾವಣನದ್ದದೆಲ್ಲ. ಈಗ ನಾವು ರಾಮನ ಹತ್ತಿರ ಇದ್ದೀವಿ, ಹೃದಯಾಭಿರಾಮ ಭಗವಂತ ಬಾಬಾರವ್ರ ಹತ್ರ ಇದ್ದೀವಿ. ಮತ್ತೆ ರಾವಣದ್ದು ಹೇಗಿರಕ್ಕೆ ಸಾಧ್ಯ ನಮ್ಮ ಹತ್ರ? ಈಗ ನಾವು ಏನೇ ಸಮಸ್ಯೆ ಇದ್ರೂ ಈಗ ಬಾಬಾ ಎಲ್ಲ ನಿನ್ನದೇ ಅಂದಾಗ ಅದರ ಜವಾಬ್ದಾರಿನೂ ಅವರದೇ. ಅದು ಏನಾಗುತ್ತೋ ಆ ಜವಾಬ್ದಾರಿ ಅವರದೇ. ಅದು ಒಳ್ಳೇದಾಗುತ್ತೋ ಅದು ಕೆಟ್ಟದಾಗುತ್ತೋ ಅದ್ರ ರಿಸಲ್ಟು ಕೂಡ ಅದ್ರ ಬಗ್ಗೆ ನಾವು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನಿನ್ನದು ಅಂದಾಗ ಅದು ಏನು ಮಾಡಬೇಕೋ ಅದು ಜವಾಬ್ದಾರಿ ಬಾಬಾರವರದ್ದೇ ಇರುತ್ತೆ, ಅವ್ರು ಮಾಡ್ತಾರೆ. ನನ್ನದು ಅಂತೀವಲ್ಲ, ಆಗ ನನ್ನ ಹತ್ರ ಇದೆ ಅದನ್ನು ನಾನೇ ಆ ಜವಾಬ್ದಾರಿಯ ಒಂದು ಹೊರೆಯನ್ನು ಹೊರಬೇಕಾಗತ್ತೆ, ಅದನ್ನು ನಾನು ನಿಭಾಯಿಸಬೇಕಾಗತ್ತೆ. ಆ ಸಮಯದಲ್ಲಿ ಚಿಂತೆ, ಟೆನ್ಷನ್ನು ಎಲ್ಲ ಥರದ್ದು ಬಂದ್ಬಿಡುತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ ಎಲ್ಲವನ್ನು ನನಗೆ ಕೊಟ್ಬಿಡಿ. ದುಃಖ, ಚಿಂತೆ ಇವೆಲ್ಲ ಬರುವಂತಹದ್ದು ದೇಹಾಭಿಮಾನದಿಂದ, ಕರ್ಮ ಬಂಧನಗಳಿಂದ, ಲೆಕ್ಕಾಚಾರಗಳಿಂದ. ಬಾಬಾ, ತನು ನಿನ್ನದು, ಮನ ನಿನ್ನದು, ಧನ ನಿನ್ನದು, ಜನ ನಿನ್ನದು, ನಿನ್ನವರಾಗಿದ್ದಾರೆ. ಜೀವನ ನಿನ್ನದಾಗಿದೆ. ಮನಸ್ಸು, ಸಂಕಲ್ಪ, ಬುದ್ಧಿ, ಸಂಸ್ಕಾರಗಳು ಎಲ್ಲವೂ ನಿನ್ನದಾಗಿದೆ ಅಂದರೆ ಅದೆಲ್ಲದರ ಜವಾಬ್ದಾರಿ ಬಾಬಾರವರುತ್ತೆ, ನಮ್ಮದಲ್ಲ. ಅಂದರೆ ಮನಸ್ಪೂರ್ವಕವಾಗಿ ಹೃದಯದಿಂದ ನಾವು ಅದನ್ನು ಕೊಟ್ಟಿರಬೇಕು. ನಿನ್ನದು ಅಂತ ಬಾಯಲ್ಲಿ ಸುಮ್ಮನೆ ಮನಸ್ಸಲ್ಲಿ ಸಂಕಲ್ಪ ಮಾಡೋದಷ್ಟೇ ಅಲ್ಲ, ಹೃದಯದಿಂದ ಮನಸ್ಪೂರ್ವಕವಾಗಿ ಕೊಡಬೇಕು ಅವ್ರಿಗೆ. ಕೊಟ್ಟು ಏನು ಮಾಡಬೇಕಾಗತ್ತೆ. ಎಲ್ಲವನ್ನ ಕೊಟ್ಟಾಗ ನಮಗೆ ಅನುಭವ ಆಗುತ್ತೆ, ಅವಾಗ ಅನುಭವ ಮಾಡ್ಕೋತೀವಿ ಕೂಡ. ಯಾವುದರ ಅನುಭವ ಆಗುತ್ತೆ? ನಿಶ್ಚಿಂತತೆ ಅನುಭವ, ಹಗುರತೆಯ ಅನುಭವ, ಸುಖ ಶಾಂತಿಯ ಅನುಭವ. ಅತೀಂದ್ರಿಯ ಸುಖ ಅನ್ನುವಂತಹದ್ದು ಈಗಲೇ ನಾವು ಅನುಭವ ಮಾಡ್ಕೋಬೇಕು. ಗೋಪಿಕೆಯರು ಯಾರು? ನಾವೇ. ಗೋಪಿ ವಲ್ಲಭ ಯಾರು? ಬಾಬಾ ಅಲ್ವಾ? ಎಲ್ಲ ಈ ಹೊರೆಗಳನ್ನು ಹೊತ್ಕೊಂಡು ಇದ್ರೆ ಅತೀಂದ್ರಿಯ ಸುಖವನ್ನು ನಾವು ಯಾವಾಗ ಅನುಭವ ಮಾಡೋದು? ಈ ಸಮಯದಲ್ಲಲ್ಲದೆ ಇನ್ಯಾವಾಗ ಅನುಭವ ಮಾಡೋದು? ಸತ್ಯುಗದಲ್ಲಂತೂ ನಮಗದರ ಅರಿವೇ ಇರೋದಿಲ್ಲ. ಅಲ್ಲೆಲ್ಲ ಇದ್ರೂ ಕೂಡ ಬುದ್ಧುಗಳಾಗಿರ್ತೀವಿ. ಈ ಸಮಯದಲ್ಲಿ ನಾವು ಅತೀಂದ್ರಿಯ ಸುಖದ ಅನುಭವವನ್ನು ಮಾಡಿಕೊಳ್ಬೇಕು. ಅದಕ್ಕೋಸ್ಕರ ಎಲ್ಲ ಇಂದ್ರಿಯಗಳನ್ನು
ಬಾಬಾರವರಿಗೆ ಕೊಡಬೇಕು. ನಿನ್ನದು ಅಂತ ಕೊಡಬೇಕು. ಕೇವಲ ನಾನು ಆತ್ಮ ನಿನ್ನವನು, ನೀನು ನನ್ನವನು. ಎಲ್ಲವನ್ನ ನಿಭಾಯಿಸಿ, ಫ್ಯಾಮಿಲಿ, ಬಿಸ್ನೆಸ್ಸು, ಕೆಲಸ, ಸಂಬಂಧಗಳು ಎಲ್ಲವನ್ನ ನಿಭಾಯಿಸಿ, ನಿಮಿತ್ತವಾಗಿ ನಿಭಾಯಿಸಿ. ಸಂಬಂಧಗಳು ನಿನ್ನದೇ, ಮನೆ ನಿನ್ನದೇ, ಶರೀರ ನಿನ್ನದೇ, ಮನಸ್ಸು ನಿನ್ನದೇ, ಎಲ್ಲವೂ ನಿನ್ನದೇ. ನನ್ನದು ಅಂದರೆ ಕೇವಲ ನೀನೊಬ್ಬನೇ. ಆಗ ಅವೆಲ್ಲದರನ್ನು ನೀವು ನಿಭಾಯಿಸ್ತಿದ್ರೂ ಅತೀತವಾಗಿರ್ತೀರ. ಅದರಿಂದ ಸಮಸ್ಯೆ, ಅದರಿಂದ ಪರಿಸ್ಥಿತಿಗಳು ಬರೋದಿಲ್ಲ. ಯಾಕಂದ್ರೆ ಬಾಬಾರವರು ಕೊಟ್ಬಿಟ್ಟಿರ್ತೀವಲ್ಲ ನಾವು. ಆಗ ಆ ಸಮಸ್ಯೆಗಳು ಪರಿಹಾರ ಆಗ್ಬಿಟ್ಟಿರತ್ತೆ. ಅದರಿಂದ ಬರುವಂತಹ ಒಂದು ರಿಸಲ್ಟು ಒಳ್ಳೆಯ ರೀತಿಯಲ್ಲಿರುತ್ತೆ, ನಮಗೆ ಸುಖ ಕೊಡುವಂತಹದ್ದಾಗಿರುತ್ತೆ, ನಿಶ್ಚಿಂತರನ್ನಾಗಿಡುವಂತಹದ್ದಾಗಿರುತ್ತೆ. ನಾವು ಕೊಡೋದಿಲ್ಲ. ಬಾಬಾ ಹೇಳಿದ್ದಾರೆ ಅಂತ, ಜ್ಞಾನದಲ್ಲಿ ಹೇಳಿದ್ದಾರೆ, ಮುರಳಿಯಲ್ಲಿ ಹೇಳ್ತಿರ್ತಾರೆ ಅಂತ ನಾವು ಹೇಳ್ತಿರ್ತೀವಿ. ಹೌದು, ಎಲ್ಲ ಬಾಬಾರವರದ್ದೇ. ಧನ ಬಾಬಾರವರದ್ದೇ, ಆಸ್ತಿ ಬಾಬಾರವರದ್ದೇ, ಮನೆನೂ ಬಾಬಾರವರದ್ದೇ, ದುಡ್ಡು ಬಾಬಾರವರದ್ದೇ, ಮಕ್ಕಳು ಬಾಬಾರವ್ರಿಗೆ ಸೇರಿದವರು, ಸಂಬಂಧಗಳು ಎಲ್ಲನೂ ಅವರೇ, ಎಲ್ಲ ಅವ್ರಿಗೆ ಸೇರಿದ್ದೆ ಅಂತ ಅನ್ಕೊಂಡ್ಬಿಡ್ತೀವಿ. ಆದರೆ ಹೃದಯದಿಂದ, ನಿಶ್ಚಯದಿಂದ ನಾವು ಮಾಡಿರೋದಿಲ್ಲ. ಮತ್ತೆ ಹೇಗೆ ದೂರ ಆಗುತ್ತೆ ನಮ್ಮ ಸಮಸ್ಯೆಗಳು? ಹೇಗೆ ಚಿಂತೆ ದೂರ ಆಗುತ್ತೆ, ಶಾಂತಿ ದೂರ ಆಗುತ್ತೆ? ಸಂಬಂಧಗಳೇನಿದೆ ಅದು ಬಾಬಾನೇ ಆಗಿರಬೇಕು. ಆಸ್ತಿ ಏನಿದೆ ಅದು ಬಾಬಾನೇ ಆಗಿರಬೇಕು. ಧನ ಏನಿದೆ ಬಾಬಾನೇ ಆಗಿರಬೇಕು. ವೈಭವಗಳೇನಿದೆ ಅದು ಬಾಬಾನೇ ಆಗಿರಬೇಕು. ಚಿಂತೆನ ಸ್ವಯಂ ಬಗ್ಗೆ, ಬಾಬಾರವರ ಬಗ್ಗೆ ಚಿಂತನೆ ನಡಿಬೇಕು. ಸ್ವಚಿಂತನೆ, ಪರಮಾತ್ಮನ ಚಿಂತನೆ ಇರಬೇಕು. ಭಗವಂತನ ಚಿಂತನೆ ಅನ್ನುವಂತಹದ್ದು, ನೆನಪು ಅನ್ನುವಂತಹದ್ದು ಎಲ್ಲ ದುಃಖ, ಭಾರ, ಎಲ್ಲ ಜವಾಬ್ದಾರಿಗಳಿಂದ ಹಗುರವಾಗಿ ಮಾಡಿಬಿಡುತ್ತೆ, ಅತೀತವಾಗಿ ಮಾಡಿಬಿಡುತ್ತೆ. ಅದಕ್ಕೆ ಮನ್ಮನಾಭವ ಅಂತ ಹೇಳ್ತಾರೆ, ಮನನ ಚಿಂತನೆ ಮಾಡಿ ಅಂತ ಹೇಳ್ತಾರೆ. ಸದಾ ಪರಮಾತ್ಮನ ನೆನಪಿನಲ್ಲಿ, ಆತ್ಮದ ನೆನಪಿನಲ್ಲಿರಿ ಅಂತ ಅದಕ್ಕೆ ಹೇಳ್ತಾರೆ. ಸೆಂಟರ್ಗೆಲ್ಲ ನಾವು ಹೋಗ್ತಿರ್ತೀವಿ, ಬರ್ತಿರ್ತೀವಿ, ಆದರೂ ಜವಾಬ್ದಾರಿಗಳು ಮಾತ್ರ ಕಡಿಮೆ ಆಗಿರೋದಿಲ್ಲ. ಬಾಬಾರವರ ಮುರಳಿ ಡೈಲಿ ಕೇಳ್ತೀವಿ, ಯೋಗ ಡೈಲಿ ಮಾಡ್ತೀವಿ, ಆದರೂ ಚಿಂತೆ, ಪರಿಸ್ಥಿತಿಗಳು, ಸಮಸ್ಯೆಗಳು ಇದು ಯಾವುದೂ ಕಡಿಮೆ ಆಗೋದಿಲ್ಲ. ಯಾಕೆ? ಎಲ್ಲ ನನ್ನದು ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ. ಮುರಳಿ ಕೇಳ್ತೀವಿ, ಯೋಗ ಮಾಡ್ತೀವಿ, ಆದರೆ ಎಲ್ಲವನ್ನ ನಾವು ಕೊಟ್ಟಿರೋದಿಲ್ಲ ಬಾಬಾರವರಿಗೆ. ಎಲ್ಲವನ್ನ ಕೊಟ್ಟು ನಿಮಿತ್ತವಾಗಿ ನಾವು ನಿಭಾಯಿಸ್ತಾ ಹೋಗಬೇಕು. ಭಗವಂತನ ಒಂದು ಶಕ್ತಿಗಳಿಂದ, ಜ್ಞಾನದಿಂದ, ಜ್ಞಾನಯುಕ್ತರಾಗಿ, ಯೋಗಯುಕ್ತರಾಗಿ, ಭಗವಂತನ ಒಂದು ಭಗವಂತನನ್ನ ಕಂಪ್ಯಾನಿಯನ್ನಾಗಿ ಮಾಡಿಕೊಂಡು ನಾವೇನು ಮಾಡಬೇಕಾಗತ್ತೆ? ನಿಭಾಯಿಸ್ತಾ ನಿಮಿತ್ತವಾಗಿ ಹೋಗ್ತಾ ಇದ್ದಾಗ ಎಲ್ಲವೂ ಸಹ ಹಗುರ, ಭಾರನೂ ಸಹ ಇಳಿದೋಗುತ್ತೆ. ಮತ್ತೆ ಡಬಲ್ ಲೈಟ್ ಆಗೋದು ಹೇಗೆ? ಲೈಟ್ ಮೈಟ್ ಆಗೋದು ಹೇಗೆ? ಇವೆಲ್ಲ ಭಾರಗಳಿದ್ರೆ ಅಲ್ವಾ? ಒಂದೇ
ಒಂದೇ ಸರಿಗೆ ಹೋಗುವಂಥದ್ದು ಯಾವುದೂ ಇಲ್ಲ ಇಲ್ಲಿ. ಪ್ರತಿದಿನ ನಮ್ಮ ಪುರುಷಾರ್ಥ ತೀವ್ರವಾಗಿ ನಾವು ಮಾಡ್ತಾ ಹೋಗಬೇಕು. ಪ್ರತಿದಿನ ಅಭ್ಯಾಸ ಇರಬೇಕು. ಪ್ರತಿದಿನ ನಾವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ, ಅಭ್ಯಾಸ ಮಾಡ್ತಾ ಮಾಡ್ತಾ ಅದು ರೂಢಿಯಲ್ಲಿ ಬಂದ್ಬಿಡುತ್ತೆ. ಅದು ಸಂಸ್ಕಾರ ಆಗ್ಬಿಡುತ್ತೆ. ಅದು ಧಾರಣೆ ಕೂಡ ಆಗ್ಬಿಡುತ್ತೆ. ಈ ಸಮಯದಲ್ಲಿ ನಾವು ನಿಶ್ಚಿಂತರಾಗದೆ ಇನ್ಯಾವ ಸಮಯದಲ್ಲಿ ನಾವು ನಿಶ್ಚಿಂತರಾಗೋದು? ಕಷ್ಟ ನೋಡಿರೋರಿಗೆ ಸುಖದ ಬೆಲೆ ಗೊತ್ತಾಗತ್ತೆ ಅಂತ ಹೇಳ್ತಾರೆ ಅಲ್ವಾ? ಕಷ್ಟವನ್ನ ಅನುಭವಿಸಿ ಅನುಭವಿಸಿ ಸುಖ ಬಂದಾಗ ಅದರ ಅನುಭವಿಸಿದವ್ರಿಗೆ ಎಷ್ಟು ಖುಷಿ ಇರುತ್ತಲ್ಲ, ಅವ್ರಿಗಷ್ಟೇ ಗೊತ್ತಿರುತ್ತೆ ಅದು. ಕಷ್ಟನೇ ನೋಡದೆ ಬರೀ ಸುಖದಲ್ಲೇ ಇದ್ದಾರೆ ಅಂದ್ರೆ ಸುಖದ ಬೆಲೆ ಗೊತ್ತಾಗೋದಿಲ್ಲ. ಮತ್ತೆ ಸತ್ಯಯುಗದಲ್ಲಿ ಯಾವುದೇ ಕಷ್ಟ ಇರೋದಿಲ್ಲ. ಬರೀ ಸುಖ, ಶಾಂತಿ, ಸಂಪತ್ತು, ಪ್ರಾಪ್ತಿಗಳೇ ಇರುತ್ತೆ. ಅಲ್ಲಿ ನಮಗೆ ಎಲ್ಲ ಗೊತ್ತಿದ್ರೂ ಕೂಡ ಅದರ ಒಂದು ಬೆಲೆ ಗೊತ್ತಿರೋದಿಲ್ಲ. ಆದರೆ ಈ ಸಮಯದಲ್ಲಿ ಸುಖನೂ ಗೊತ್ತು, ದುಃಖನೂ ಗೊತ್ತಿರುತ್ತೆ ನಮಗೆ. ದುಃಖವನ್ನು ನಾವು ಅರ್ಧ ಕಲ್ಪದಿಂದ ಅನುಭವಿಸಿರುವ ಅನುಭವನೂ ಇದೆ. ಭಗವಂತನಿಂದ ಪ್ರಾಪ್ತಿಯಾಗುವ ಸುಖ ಏನಿದೆ ಅದನ್ನು ನಾವು ಅನುಭವಿಸ್ತಾ ಇರಬೇಕಾದ್ರೆ ಸುಖದ ವ್ಯಾಲ್ಯೂ ನಮಗೆ ಇಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಶಾಂತಿಯ ವ್ಯಾಲ್ಯೂ ನಮಗೆ ಇಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಅದಕ್ಕೆ ಇಲ್ಲಿನೇ ನಾವು ಎಲ್ಲ ಅನುಭವವನ್ನು ಮಾಡ್ಕೋಬೇಕು. ಅದಕ್ಕೆ ಹೇಳ್ತಾರೆ, ದೇವತೆಗಳಿಗಿಂತ ಶ್ರೇಷ್ಠವಾದ ಜನ್ಮ ಬ್ರಾಹ್ಮಣ ಜನ್ಮ ಅಂತ ಹೇಳ್ತಾರೆ. ಈ ಸಮಯದಲ್ಲಿ ಇಡೀ ಕಲ್ಪದ ಜ್ಞಾನ ನಮಗೆ ಗೊತ್ತಿರುತ್ತೆ. ಸುಖ ದುಃಖ ಎಲ್ಲ ಏಳು ಬೀಳು ಎಲ್ಲದರ ಒಂದು ಅರಿವು ನಮಗೆ ಈಗ ಇದೆ. ಜೊತೆಗೆ ಪರಮಾತ್ಮ ಇದ್ದಾರೆ, ಸರ್ವ ಸಂಬಂಧಿಯಾಗಿದ್ದಾರೆ. ನಾನು ನಿಮ್ಮ ಸೇವಕನಾಗಿದ್ದೀನಿ, ನಿಮ್ಮ ಗುಲಾಮನಾಗಿದ್ದೀನಿ ಅಲ್ವಾ? ಹೇಳ್ತಾರೆ ತಾನೇ ಬಾಬಾ, ನಿಮ್ಮ ಸರ್ವೆಂಟ್ ಆಗಿದ್ದೀನಿ, ನಾನು ದೋಬಿಯಾಗಿದ್ದೀನಿ. ಇಷ್ಟೆಲ್ಲ ಹೇಳ್ತಾರಲ್ಲ, ಯಾರಾದರೂ ಹೇಳೋರು ಇದ್ದಾರಾ? ತಮಾಷೆಗೂ ಹೇಳೋರು ಇರೋದಿಲ್ಲ ಮನುಷ್ಯರು, ನಿನಗೆ ನಾನು ಸರ್ವೆಂಟ್ ಅಂತ. ಯಾರೋ ರೇರಾಗಿ ಸಿಗ್ತಾರೆ. ಆದರೆ ಸ್ವಯಂ ಪರಮಾತ್ಮ ಶ್ರೇಷ್ಠ ತಂದೆ ಭಗವಂತನೇ ಬಂದು ನಿಮ್ಮ ಸೇವೆ ಮಾಡುವ ಸೇವಕ ನಾನು ನನಗಿಂತಲೂ ನಿಮ್ಮನ್ನು ಉನ್ನತವಾಗಿ ತಯಾರು ಮಾಡಬೇಕು, ನನಗಿಂತಲೂ ನೀವು ಉನ್ನತವಾಗಿ ತಯಾರಾಗಬೇಕು ಅಂತ ಬಯಸುವಂಥ ತಂದೆ ಅವರು. ಎಲ್ಲವನ್ನೂ ನಮ್ಮಿಂದ ದೂರ ಮಾಡುವ ತಂದೆ ಸಿಕ್ಕಿದ್ದಾರೆ ಅಂದಾಗ ಅದರ ಒಂದು ಪ್ರಾಪ್ತಿ ಏನಿದೆ, ಅವರೇನು ಪ್ರಾಪ್ತಿ ನಮಗೆ ಕೊಡ್ತಿದ್ದಾರೆ ಅದನ್ನು ನಾವು ಪಡ್ಕೊಳ್ಬೇಕಾಗಿದೆ. ಒಂದು ಕ್ಲಾಸ್ ಕೇಳೋಕ್ಕಾದ್ರೂ, ಒಂದು ಯೋಗ ಮಾಡೋದಕ್ಕಾದ್ರೂ ನಮ್ಗೆ ಸಮಯ ಇಲ್ಲ ಅಂತೀವಿ ಅಲ್ವಾ? ಇಷ್ಟು ಕೆಲಸ ಇದೆ, ಅಷ್ಟು ಕೆಲಸ ಇದೆ, ಅಷ್ಟು ಜವಾಬ್ದಾರಿ ಇದೆ, ಇಷ್ಟು ಜವಾಬ್ದಾರಿ ಇದೆ, ಆ ಚಿಂತೆ ಈ ಚಿಂತೆ, ಆ ಪರಿಸ್ಥಿತಿ ಈ ಪರಿಸ್ಥಿತಿ, ಕಾರಣಗಳು ನೆಪಗಳನ್ನು ನಾವು ಹೇಳ್ತಾ ಹೋಗ್ತೀವಿ. ನಾವೆಲ್ಲ ಬಾಬಾರವರಿಗೆ ಕೊಟ್ಟಾಗ ಬಾಬಾರವರು ಎಲ್ಲ ತಗೊಂಡಿದ್ದಾರೆ, ನಾವೆಲ್ಲ ಅವ್ರಿಗೆ ಕೊಟ್ಬಿಟ್ಟಿದ್ವಿ ಮನಸ್ಸಿಂದ ಅಂದಾಗ ಇಲ್ಲಿ ನಮಗೆ ನಿಶ್ಚಿಂತತೆ ಇರುತ್ತೆ. ಅವ್ರ ಮೇಲೆ ನಂಬಿಕೆ, ಭರವಸೆ, ವಿಶ್ವಾಸ ಇರುತ್ತೆ. ಜ್ಞಾನಕ್ಕೂ ಯೋಗಕ್ಕೂ ಸೇವೆಗೂ ಧಾರಣೆಗೂ ಸಹ ಸಮಯನೂ ಇರುತ್ತೆ. ನೆಪ ನಾವು ಹೇಳೋದಿಲ್ಲ, ಆಗ ಮಾಡಿಸ್ತಾರೆ ಬಾಬಾ ಅಲ್ವಾ? ಸರ್ವಶಕ್ತಿವಂತ ಅಲ್ವಾ? ಅವ್ರ ಕೈಯಲ್ಲಿ ಆಗದೆ ಇರೋವಂಥದ್ದು ಏನಿರುತ್ತೆ ಎಲ್ಲ ಮಾಡಿಸ್ತಾರೆ. ಆದರೆ ನಾವು ಕೊಡಬೇಕು ಅಷ್ಟೇ, ಸಮಯವನ್ನು ಕೊಡಬೇಕು ಅವ್ರಿಗೋಸ್ಕರ. ನಾವು ಭಗವಂತನಿಗೋಸ್ಕರ ಸಮಯವನ್ನು ಕೊಡ್ತೀವಿ
ಅಂದರೆ ಈಶ್ವರೀಯ ಕಾರ್ಯಕ್ಕೋಸ್ಕರ ಸಮಯವನ್ನು ಕೊಡ್ತೀವಿ ಅಂದರೆ ನಮಗೋಸ್ಕರ ಭಗವಂತ ಸಮಯ ಕೊಡ್ತಾರೆ, ನನಗೋಸ್ಕರ ಕೊಡ್ತಾರೆ, ನಮಗೋಸ್ಕರ ಕೊಡ್ತಾರೆ. ಈಶ್ವರೀಯ ಜ್ಞಾನ, ಯೋಗ, ಸೇವೆಯಲ್ಲಿ ನಾವು ಸಮಯವನ್ನು ಕಳೀತೀವಿ, ಸಮಯವನ್ನು ಸಫಲ ಮಾಡ್ಕೋತೀವಿ ಅಂದರೆ ಅಲ್ಲಿ ಸಫಲತೆ ಸಿಗುತ್ತೆ. ಅಲ್ಲಿ ಬಾಬಾರವರು ಸಹ ನಮಗೆ ಅವರ ಸಮಯವನ್ನು ನಮಗೆ ಕೊಡ್ತಾರೆ. ನಮಗೆ ಸಮಯ ಇಲ್ಲ ಬಾಬಾ ಅಂತೀವಿ, ಟೈಮೇ ಇಲ್ಲ ಬಾಬಾ ಅಂತೀವಿ. ಬಾಬಾರವರು ಸಹ ಸಮಯವನ್ನು ನಮಗೋಸ್ಕರ ಕೊಡೋದಿಲ್ಲ. ನಾವು ಭಗವಂತನಿಗೋಸ್ಕರ, ಅವರ ಸೇವೆಗೋಸ್ಕರ, ಅವರ ನೆನಪಿಗೋಸ್ಕರ, ಅವರ ಜ್ಞಾನಕ್ಕೋಸ್ಕರ ಸಮಯ ಕೊಡ್ತೀವಿ ಅಂದರೆ ನಮಗೋಸ್ಕರ ಅವರು ಅವರ ಸಮಯವನ್ನು ಕೊಡ್ತಾರೆ, ನಮ್ಮನ್ನು ನೋಡ್ತಾರೆ, ನಮ್ಮನ್ನು ರಕ್ಷಣೆ ಮಾಡಿ ನಮಗೆ ಈ ಸಮಸ್ಯೆ ಪರಿಹಾರ ಮಾಡಿ, ಆ ಸಮಸ್ಯೆ ಪರಿಹಾರ ಮಾಡಿ, ನಮಗೆ ಈ ಚಿಂತೆ ದೂರ ಮಾಡಿ, ಆ ಚಿಂತೆ ದೂರ ಮಾಡಿ, ಈ ಟೆನ್ಷನ್ ಇದೆ, ಅದಿದೆ, ಇದಿದೆ ಬಾಬಾ, ಇದನ್ನು ಕಡಿಮೆ ಮಾಡಿ ಅಂತ ನಾವು ಕೇಳ್ತಿರ್ತೀವಿ. ಆದರೆ ಬಾಬಾ ಹೇಳ್ತಾರೆ, ಮಕ್ಕಳೇ, ನೀವು ನನ್ನ ನೆನಪೇ ಮಾಡಿಲ್ಲ ಅಂದರೆ ನಾನು ಹೇಗೆ ನಿಮ್ಮನ್ನು ರಕ್ಷಣೆ ಮಾಡೋದು? ಎಲ್ಲವನ್ನ ಮನಸ್ಸು ಬುದ್ಧಿಯಿಂದ ತೆಗೆದು, ಎಲ್ಲ ಚಿಂತೆ, ಸಮಸ್ಯೆಗಳು, ದೇಹದ ಎಲ್ಲವನ್ನ ಮನಸ್ಸು ಬುದ್ಧಿಯಿಂದ ತೆಗೆದು ಮರೆತು ನನ್ನನ್ನು ನೆನಪು ಮಾಡಿ, ನಿಶ್ಚಿಂತರಾಗಿ ನನ್ನನ್ನು ನೆನಪು ಮಾಡಿ, ಆಗ ನನ್ನ ರಕ್ಷಣೆ ನಿಮಗಿರುತ್ತೆ ಅಂತ ಹೇಳಿದ್ದಾರೆ ಬಾಬಾ. ನೆನಪೇ ರಕ್ಷಣೆಯಾಗಿರುತ್ತೆ ಅಂತ ಹೇಳಿದ್ದಾರೆ ಬಾಬಾ. ಆ ನೆನಪಲ್ಲೇ ಎಲ್ಲ ಪ್ರಾಪ್ತಿ, ಶಕ್ತಿಗಳು ಎಲ್ಲವೂ ಅದರಲ್ಲೇ ಇರುತ್ತೆ. ನೆನಪೇನೇ ಮಾಡದೆ ನಾವು ಅದು ಮಾಡಿ ಇದು ಮಾಡಿ ಅಂದರೆ ಹೇಗೆ ಮಾಡ್ತಾರೆ ಬಾಬಾ? ಬಾಬಾ ನಿರಾಕಾರಿ, ಶರೀರಧಾರಿ ಅಲ್ಲ. ನಾವು ಬಾಯಲ್ಲಿ ಹೇಳಿದರೆ ಶರೀರಧಾರಿಗೆ ಕೇಳಿಸುತ್ತೆ, ಅರ್ಥ ಮಾಡ್ಕೋತಾರೆ. ಆದರೆ ಬಾಬಾರವರಿಗೆ ಆತ್ಮಿಕವಾಗಿ ಸಂಕಲ್ಪಗಳ ಮೂಲಕ ಮನಸ್ಸು ಬುದ್ಧಿಯಿಂದ ನಿಶ್ಚಯದಿಂದ ಮಾತಾಡಬೇಕಾಗತ್ತೆ. ಆತ್ಮಿಕವಾಗಿ, ಆತ್ಮಿಕ ನೆನಪು, ಪರಮಾತ್ಮನ ನೆನಪು ಇರಬೇಕಾಗತ್ತೆ. ಬಾಬಾ ನಿರಾಕಾರವಾಗಿದ್ದಾರೆ ಅಂದರೆ ನಾವು ಸಹ ಅವರ ಸಮಾನ ನಿರಾಕಾರಿಯಾಗಿಯೇ ಅವರನ್ನು ನೆನಪು ಮಾಡಿದಾಗ ಅವರ ದೃಷ್ಟಿ ನನ್ನ ಮೇಲೆ ಬೀಳುತ್ತೆ, ನಮ್ಮ ಮೇಲೆ ಬೀಳುತ್ತೆ. ಅವರ ದೃಷ್ಟಿ ನಮ್ಮ ಮೇಲೆ ಬಿತ್ತು ಅಂದರೆ ಆ ಶಕ್ತಿಯಿಂದನೇ, ಅವರ ದೃಷ್ಟಿಯ ಶಕ್ತಿಯಿಂದನೇ ನಮಗೆಲ್ಲ ಸಮಸ್ಯೆಗಳು ಸಹ ಪರಿಹಾರ ಆಗ್ತಾ ಹೋಗುತ್ತೆ. ದಿನೇ 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 ಪರಿಹಾರ ಆಗ್ತಾ ಹೋಗುತ್ತೆ. ನಾವು ನೆನಪೇ ಮಾಡೋದಿಲ್ಲ. ಸೆಂಟರ್ಗೆ ಹೋಗ್ತಿದ್ದೀವಿ, ಮುರುಳಿ ಕೇಳ್ತಿದ್ದೀವಿ, ಯೋಗನೂ ಮಾಡ್ತಿದ್ದೀವಿ, ಆದರೆ ನಮಗೇನು ಪ್ರಾಪ್ತಿ ಆಗ್ತಿಲ್ಲ. ಅದು ಕಡಿಮೆ ಆಗಲಿಲ್ಲ, ಇದು ಕಡಿಮೆ ಆಗಿಲ್ಲ, ಆ ಸಮಸ್ಯೆ ಪರಿಹಾರ ಆಗಲಿಲ್ಲ, ಈ ಸಮಸ್ಯೆ ಪರಿಹಾರ ಆಗಲಿಲ್ಲ. ಅದಕ್ಕೆ ಬಾಬಾ ಹೇಳಿದ್ದಾರೆ, ಯಾವುದೇ ಕೋರಿಕೆ ಲಾಭವನ್ನು ಇಟ್ಟುಕೊಂಡು ನನ್ನನ್ನು ನೆನಪು ಮಾಡಬೇಡಿ ಅಂತ ಹೇಳಿದ್ದಾರೆ. ಮನಸ್ಸು ಬುದ್ಧಿಯಿಂದ ಎಲ್ಲವನ್ನ ತೆಗೆದು ಮನಸ್ಸು ಖಾಲಿಯಾಗಿ ಮಾಡಿಕೊಂಡು ಮನಸ್ಸನ್ನು ತುಂಬ ಬರೀ ಭಗವಂತನನ್ನು ಮಾತ್ರನೇ ತುಂಬಿಕೊಂಡು ಅವರನ್ನು ನೆನಪು ಮಾಡೋದ್ರ ಮೂಲಕ ಎಲ್ಲವೂ ಸಹ ಸಮಾಪ್ತಿ ಆಗಿಬಿಡುತ್ತೆ. ಲಾಭನೂ ಸಹ ತಾನಾಗಿ ಸಿಗ್ತಿರುತ್ತೆ. ನಾವು ಅದ್ರ ಬಗ್ಗೆ ಯೋಚನೆನೂ ಮಾಡೋದು ಬೇಡ, ಸಂಕಲ್ಪನೂ ಮಾಡೋದು ಬೇಡ, ಎಕ್ಸ್ಪೆಕ್ಟು ಮಾಡೋದು ಬೇಡ, ಸಿಕ್ಬಿಡುತ್ತೆ. ಯಾವಾಗ ಮನಸ್ಸು ಬುದ್ಧಿಯಿಂದ ಎಲ್ಲವನ್ನ ತೆಗೆದು ಏಕ್ ಬಾಬಾ ದುಸರಾನ ಕೋಯ್, ಬಾಬಾ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂತ ನೆನಪು ಮಾಡಬೇಕು. ಎಲ್ಲ ಬಿಟ್ಟು ನಾವು ಬಾಬಾರವರು ಅವ್ರನ್ನ ಯಾರು ನೋಡೋರು, ಫ್ಯಾಮ್ಲಿನ ಯಾರು ನೋಡೋರು, ಎಲ್ಲ ಸಮರ್ಪಣೆ ಮಾಡಿ ಬಾಬಾ ಹೇಳ್ತಾರೆ, ಎಲ್ಲ ನನಗೆ ಕೊಟ್ಬಿಡಿ,
ಆ ಎಲ್ಲ ಜವಾಬ್ದಾರಿಯ ಚಿಂತೆ ಏನಿದೆ ಎಲ್ಲ ನನಗೆ ಕೊಟ್ಬಿಡಿ. ವಿಶ್ವ ಪರಿವರ್ತನೆಯ ಜವಾಬ್ದಾರಿ, ವಿಶ್ವ ಕಲ್ಯಾಣದ ಜವಾಬ್ದಾರಿಯ ಕಿರೀಟವನ್ನು ಧರಿಸಿ ಆ ಜವಾಬ್ದಾರಿ ತಗೊಳ್ಳಿ. ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆಯ ಜವಾಬ್ದಾರಿಯನ್ನು ತಗೊಳ್ಳಿ. ಈ ಹಳೆಯದು ರಾವಣ ಪ್ರಪಂಚದ್ದೇನು ಜವಾಬ್ದಾರಿ ಇದೆ, ಕರ್ಮ ಬಂಧನಗಳು, ಈ ಇದೆಲ್ಲ ನನಗೆ ಕೊಟ್ಬಿಡಿ ಅಂತ ಹೇಳ್ತಿದ್ದಾರೆ. ನಾವು ಈ ಜವಾಬ್ದಾರಿ ಕಿರೀಟವನ್ನು ಹೊತ್ಕೊಂಡ್ಬಿಟ್ಟು ಅರ್ಧ ಕಲ್ಪದ್ದು ಕರ್ಮ ಬಂಧನಗಳು ಇದನ್ನ ಹೊತ್ಕೊಳ್ಳೋಕೆ ರೆಡಿ ಇಲ್ಲ. ಇದನ್ನ ಜವಾಬ್ದಾರಿ ಬಾಬಾರವ್ರು ಕೊಟ್ಟಾಗ ಈ ಜವಾಬ್ದಾರಿ ಕಿರೀಟ ನಾವು ಧರಿಸಕ್ಕೆ ಸಾಧ್ಯ ಆಗುತ್ತೆ. ಆಗ್ಲೇ ತಂದೆಯ ಹೃದಯದಲ್ಲಿ ಕೂರಕ್ಕೆ ಸಾಧ್ಯ ಆಗತ್ತೆ. ತಂದೆಯ ಹೃದಯದ ಸಿಂಹಾಸನಾಧಿಕಾರಿಗಳಾಗಕ್ಕೆ ಸಾಧ್ಯ ಆಗತ್ತೆ ಅಲ್ವಾ? ಕೇವಲ ನಾವು ಆತ್ಮ ಅಂತ ನಮ್ಮನ್ನು ನಾವು ತಿಳಿದು ಸರ್ವಸ್ವ ಸರ್ವ ಸಂಬಂಧಿ ನೀನೇ, ನನಗೆ ನೀನು ನಿನಗೆ ನಾನು ಅಂತ ನೆನಪು ಮಾಡಬೇಕು. ಎಲ್ಲವೂ ನಿನ್ನದೇ, ಯಾವುದು ನನ್ನದಲ್ಲ. ಏನೇ ನನ್ನ ಬಳಿ ಇದ್ರೂ ಅದು ನೀನು ಕೊಟ್ಟಿರುವಂತಹ ಪ್ರಸಾದ, ಗಿಫ್ಟ್ ಆಗಿದೆ. ಅದಕ್ಕೆ ನಾನು ನಿಮಿತ್ತನಾಗಿದ್ದೀನಿ. ನಿಮಿತ್ತವಾಗಿ ನಿಭಾಯಿಸ್ಕೊಳ್ತಾ ಹೋಗಬೇಕಾಗಿದೆ. ಇಚ್ಛೆಯಿಂದ ಅಲ್ಲ, ಆಸೆಯಿಂದ ಅಲ್ಲ, ಟೆನ್ಷನ್ನು ಜವಾಬ್ದಾರಿಯಿಂದ ಅಲ್ಲ, ನಿಮಿತ್ತವಾಗಿ ಮಾಡಬೇಕಾಗಿದೆ. ಅದೆಲ್ಲ ಅವ್ರಿಗೆ ಕೊಟ್ಬಿಡ್ಬೇಕು. ಬಾಬಾರವರಿಗೆ ಜವಾಬ್ದಾರಿ, ಚಿಂತೆ ಎಲ್ಲ ಅವ್ರಿಗೆ ಕೊಟ್ಬಿಡ್ಬೇಕು. ನಿಮಿತ್ತವಾಗಿ ಮಾಡಿಸುವಂಥವ್ರು ತಂದೆ, ನಾನು ಕೇವಲ ನಿಮಿತ್ತ. ಉಳಿದಿರೋದೆಲ್ಲ ಬಾಬಾರವ್ರಿಗೆ ಬಿಟ್ಟಿತ್ತು ಅಷ್ಟೇ. ಮಾಡ್ತಾ ಹೋಗಬೇಕು. ಫಲ ಪ್ರತಿಫಲ ಎಲ್ಲವೂ ಬಾಬಾರವ್ರಿಗೆ ಬಿಡಬೇಕು ನಾವು. ಅದು ರಿಸಲ್ಟು ಕಲ್ಯಾಣಕಾರಿಯಾಗಿಯೇ ಇರುತ್ತೆ. ಬಾಬಾರವರ ಮಕ್ಕಳಿಗೆ ಅಕಲ್ಯಾಣ ಅನ್ನೋಂಥದ್ದು ಇಲ್ಲವೇ ಇಲ್ಲ. ಇದನ್ನು ನಾವು ನೆನಪಿಟ್ಕೋಬೇಕು. ಕಲ್ಯಾಣಕಾರಿ ಸಂಗಮ ಯುಗ, ಪುರುಷೋತ್ತಮ ಸಂಗಮ ಯುಗದಲ್ಲಿ ಕಲ್ಯಾಣಕಾರಿ ಬ್ರಾಹ್ಮಣ ಆತ್ಮಗಳು, ಕಲ್ಯಾಣಕಾರಿ ತಂದೆಯ ಸಂತಾನರು ನಾವು. ಅಕಲ್ಯಾಣ ಅನ್ನುವಂತಹದ್ದು ಬ್ರಾಹ್ಮಣರ ಡಿಕ್ಷನರಿಯಲ್ಲೇ ಇಲ್ಲ. ನಮಗೆ ಬರುವಂತಹ ಪರಿಸ್ಥಿತಿ, ಸಮಸ್ಯೆಗಳು, ದುಃಖ, ವಿಘ್ನಗಳು ಬಂದಾಗ ಕೆಟ್ಟದಾಗ್ತಾ ಇದೆ ಅನ್ಕೋತೀವಿ. ಆಕ್ಚುಲಿ ಅದು ಕೆಟ್ಟದಲ್ಲ. ಅದು ಸಾಲ ತೀರ್ತಿರುವಂತಹದ್ದು, ವಿಘ್ನಗಳು ಕಳೀತಿರುವಂತಹದ್ದು, ಪರಿಸ್ಥಿತಿಗಳು ಟಾಟಾ ಬಾಯ್ ಬಾಯ್ ಹೇಳ್ತಿರುವಂತಹದ್ದು. ಅದು ಎಲ್ಲ ಲೆಕ್ಕಾಚಾರ ಚುಕ್ತ ಆಗ್ತಿರುವಂತಹದ್ದು. ಅದು ಕಲ್ಯಾಣನೇ ತಾನೆ. ಹೊರೆ ಕಳೀತಾ ಇರುವಂತಹದ್ದು, ಹೊರೆಯನ್ನು ಇಳಿಸ್ಕೊಳ್ತಾ ಇರುವಂತಹದ್ದು. ಮತ್ತೆ ಅದರಲ್ಲಿ ಅಕಲ್ಯಾಣ ಏನಿದೆ? ಆದರೆ ಆ ಸಮಯಕ್ಕೆ ನಮಗೆ ದುಃಖ, ಬೇಜಾರು ಅದರಲ್ಲಿ ಬಂದ್ಬಿಡ್ತೀವಿ. ಯಾಕೆ? ದೇಹಾಭಿಮಾನದಲ್ಲಿರ್ತೀವಿ. ದಿವ್ಯ ಬುದ್ಧಿ ವರ್ಕ್ ಆಗ್ತಿರೋದಿಲ್ಲ. ಆಗ ನಾವು ಕಷ್ಟ, ನೋವು, ಚಿಂತೆ, ಅದು ಇದು ಅಕಲ್ಯಾಣ ಅಂತ ಭಾವಿಸ್ತೀವಿ. ಆದರೆ ಅದು ಕಲ್ಯಾಣ. ಕೆಲವರಿಗೆಲ್ಲ ಅನುಭವ ಆಗಿರಬೇಕು. ಒಂದು ಟೈಮಲ್ಲಿ ಏನು ಕಷ್ಟ, ಏನು ಕೆಟ್ಟದ್ದು, ಏನು ಇದಾಗಬಾರ್ದು ಅಂದ್ಕೊಂಡಿರ್ತೀರೋ, ಸ್ವಲ್ಪ ಸಮಯ ಕಳೆದ ಮೇಲೆ ಅನಿಸುತ್ತೆ ನಿಮಗೆ ಅದಾಗಿದ್ದೇ ಒಳ್ಳೇದಾಯಿತು ಅಂತ. ಆಗ ನನಗೆ ಗೊತ್ತಾಗಲಿಲ್ಲ ಎಷ್ಟು ಕಷ್ಟಪಟ್ಟೆ, ಇದು ಆಗಬಾರ್ದಿತ್ತು, ಅದಾಗಬಾರ್ದಿತ್ತು ಅಂತ. ಆದರೆ ಈಗ ಅನ್ನಿಸ್ತಿದೆ ನನಗೆ ಅದಾಗಿದ್ದೇ ಒಳ್ಳೇದಾಯಿತು. ಮತ್ತೆ ಏನಾಗ್ತಿತ್ತೋ ಏನೋ ಅದರಿಂದ ಅನ್ಕೋತೀವಿ ಅಲ್ವಾ? ಹಾಗೇನೆ ಇಲ್ಲಿ ಬಾಬಾ ನಮಗೆ ಸಿಕ್ಕಿದ್ದಾರೆ ಅಂದಾಗ ಎಲ್ಲವನ್ನ ಹರಿಸುವಂಥವರು ಅಲ್ವಾ? ದುಃಖ ಹರ್ತ ಅಲ್ವಾ ಅವರು? ಎಲ್ಲವನ್ನ ದುಃಖ ಕೊಡುವಂಥದ್ದು ಏನಿದೆ? ದೇಹನೇ. ಅದಕ್ಕೆ ದುಃಖ ಹರ್ತ ಅಂತಾರೆ. ದೇಹ, ದೇಹಾಭಿಮಾನ, ದೇಹದ ಸಂಬಂಧಗಳು, ದೇಹಕ್ಕೆ ಸಂಬಂಧಪಟ್ಟ ಎಲ್ಲ ವಸ್ತು ವೈಭವಗಳು, ಪದಾರ್ಥಗಳು, ಈ ಪ್ರಪಂಚ ಎಲ್ಲವೂ ದುಃಖ ಕೊಡುವಂಥದ್ದು. ಅದಕ್ಕೆ ದುಃಖಧಾಮ ಅಂತಾರೆ. ಈ ದುಃಖವನ್ನು ಹರಿಸುವಂಥವರೇ ದುಃಖ ಹರ್ತ ತಂದೆಯಾಗಿದ್ದಾರೆ. ಅವರು ಸಿಕ್ಕಿದ್ದಾರೆ ನಮಗೆ. ಅಲ್ಲಿ ದುಃಖ ಹರಿಯುತ್ತೆ ಹೊರತು ದುಃಖ ಕೊಡುವಂತಹದ್ದಿರೋದಿಲ್ಲ, ತಯಾರಾಗುವಂತಹದ್ದಿರೋದಿಲ್ಲ. ಆ ದುಃಖ ಹರಿತಾ ಇರೋದನ್ನ ಹರಿತಿರುತ್ತೆ. ಅದು ದುಃಖ ಅಂದರೆ ಸಮಾಪ್ತಿ ಆಗ್ತಿರುತ್ತೆ. ಆ ದುಃಖವನ್ನು ನಾವು ದುಃಖ ಅಂತ ನಾವು ಅದನ್ನು ಸಮಾಪ್ತಿ ಮಾಡ್ಕೊಳ್ಳದೆ ಇನ್ನೂ ತಯಾರು ಮಾಡ್ಕೊಳ್ತಿದ್ದೀವಿ ಅಷ್ಟೆ. ಅದು ದುಃಖ
ಸಮಾಪ್ತಿ ಆಗ್ತಿದೆ ಅನ್ನೋದ್ರ ಬದಲಾಗಿ ದುಃಖ ಆಗ್ತಿದೆ ಅಂತ ಹೇಳಿ ದುಃಖ ಪಡ್ತಾ ದುಃಖದ ಸಂಸ್ಕಾರವನ್ನು ನಾವು ತುಂಬಿಕೊಳ್ತಿದ್ದೀವಿ. ಆದ್ದರಿಂದ ಅದು ನಮಗೆ ದುಃಖದ ಅನುಭವ ಆಗ್ತಾ ಇದೆ. ಇದು ದುಃಖ ಅಲ್ಲ, ಇದು ಸಮಸ್ಯೆ ಅಲ್ಲ, ಇದು ಸಾಲ. ಅನೇಕ ಜನ್ಮಗಳ ಲೆಕ್ಕಾಚಾರದ ಸಾಲ ತೀರ್ತಿದೆ ಅಂದಾಗ ಅಲ್ಲಿ ದುಃಖ ಇರೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಕಲ್ಯಾಣ ಇರುತ್ತೆ, ಕಲ್ಯಾಣ ಭಾವನೆ, ಶುಭ ಭಾವನೆ ಇರುತ್ತೆ, ಸಂತುಷ್ಟತೆ, ಸಂತೋಷ ಇರುತ್ತೆ, ನಿರಾಳ ಇರುತ್ತೆ, ಹಗುರತೆ ಇರುತ್ತೆ. ಅದು ಹೋಗೋದನ್ನು ಹಿಡ್ಕೊಂಡು ನಾವೇ ತುಂಬಿಸ್ಕೊಳ್ತಾ ಇದ್ದೀವಿ, ಭಾರವನ್ನು ಹೆಚ್ಚು ಮಾಡ್ಕೋತಾ ಇದ್ದೀವಿ ನಾವು. ಹೋಗೋದಕ್ಕೆ ಬರುತ್ತೆ ಅದು. ಈಗ ಸಮಸ್ಯೆಗಳು, ವಿಘ್ನಗಳು ಬರದೇ ಇರೋದಿಲ್ಲ, ಬರುತ್ತೆ. ಆದರೆ ಬಾಬಾರವರ ಮಕ್ಕಳಾಗಿರೋದ್ರಿಂದ, ಯೋಗಿಗಳು ಜ್ಞಾನಿಗಳು ಆಗಿರೋದ್ರಿಂದ, ಎಲ್ಲ ಬಾಬಾರವರಿಗೆ ಸಮರ್ಪಣೆ ಮಾಡಿರೋದ್ರಿಂದ ಅವು ಬರುತ್ತೆ. ಲೆಕ್ಕಾಚಾರ ಕಳಿಬೇಕಲ್ಲ, ಅದು ಬಂದೇ ಹೋಗೋದು. ಯಾಕೆ ಗೊತ್ತಾ ಅದು ಬಂದು ಹೋಗುತ್ತೆ? ನಾನು ಹೋಗ್ತಾ ಇದ್ದೀನಿ ಅಂತ ತೋರಿಸಿ ಹೋಗೋದಕ್ಕೆ ಬರುತ್ತೆ ಅದು ನಮ್ಮ ಹತ್ರ. ಯಾವುದೇ ಒಂದು ಸಮಸ್ಯೆ, ವಿಘ್ನ ಪರಿಸ್ಥಿತಿ ಯಾವುದೇ ಇದ್ರೂ ಕೂಡ ನಮ್ಮ ಹತ್ರ ಏನಕ್ಕೆ ಬರುತ್ತೆ ಅಂದರೆ, ಟಾಟಾ ಬಾಯ್ ಬಾಯ್, ನಾನು ಹೋಗ್ತಿದ್ದೀನಿ ನೋಡು ಅಂತ ತೋರಿಸಿ ಹೋಗೋದಕ್ಕೆ ಬರುತ್ತೆ. ಆದರೆ ನಾವೇನು ಮಾಡ್ತೀವಿ ಗೊತ್ತಾ? ಅದನ್ನು ಹಿಡ್ಕೊಂಡ್ಬಿಡ್ತೀವಿ, ಹೋಗೋದಕ್ಕೆ ಬಿಡೋದಿಲ್ಲ. ಈ ಥರ ಆಯಿತು, ಆ ಥರ ಆಯಿತು, ಈ ಕಷ್ಟ, ಆ ಕಷ್ಟ, ಅದ್ರ ಬಗ್ಗೆ ಚಿಂತನೆ ಮಾಡಿಕೊಂಡು, ಟೆನ್ಷನ್ ಮಾಡಿಕೊಂಡು, ಭಯ ಪಟ್ಕೊಂಡು, ಇನ್ನೊಬ್ಬರಿಗೆ ವರ್ಣನೆ ಮಾಡಿಕೊಂಡು, ಇನ್ನೊಬ್ಬರ ಹತ್ರ ಹೇಳಿಕೊಂಡು ನಮ್ಮ ಹತ್ರನೇ ಇಟ್ಕೊಂಡ್ಬಿಡ್ತೀವಿ. ಹೋಗೋದನ್ನು ನಾವು ಬಿಡೋದಿಲ್ಲ, ನಮ್ಮ ಹತ್ರನೇ ಇಟ್ಕೊಂಡ್ಬಿಡ್ತೀವಿ. ಮತ್ತೆ ಅದನ್ನು ಜಾಸ್ತಿ ಮಾಡ್ಕೊಳ್ತಿರೋದು ನಾವಾ? ಬೇರೆ ಯಾರು? ಬಾಬಾ ಹೇಗೆ ಕಳಿಯೋಕ್ಕಾಗತ್ತೆ? ಬಾಬಾರವರ ನೆನಪಿಂದ ಅದು ಸಮಾಪ್ತಿ ಆಗ್ತಿರುತ್ತೆ. ಆದರೆ ಆ ನೆನಪಿನಿಂದ ಶಕ್ತಿ ತುಂಬಿ ಅದನ್ನು ಸಮಾಪ್ತಿ ಮಾಡ್ತಿರ್ತಾರೆ ಬಾಬಾ. ಆದರೆ ನಾವು ಆ ಸಮಾಪ್ತಿ ಹೋಗೋದನ್ನು ಹಿಡ್ಕೊಂಡ್ಬಿಟ್ಟು ಮತ್ತೆ ನಾವು ಅದರಲ್ಲಿ ನಿರತರಾಗ್ಬಿಡ್ತೀವಿ, ಅದರಲ್ಲಿ ಮುಳುಗೋಗ್ಬಿಡ್ತೀವಿ. ಬಾಬಾ ನೆನಪು ಬರೋದಿಲ್ಲ ಆವಾಗ ನಮಗೆ. ಆ ಚಿಂತೆ, ಆ ಟೆನ್ಷನ್ನು ಅದರಲ್ಲೇ ಸಿಕ್ಕಾಕೊಂಡ್ಬಿಡ್ತೀವಿ. ಮತ್ತೆ ಅದನ್ನು ದೊಡ್ಡದು ಮಾಡ್ಕೊಳ್ಳೋದು ನಾವೇ, ಆ ದುಃಖ ಅನುಭವಿಸ್ಕೊಳ್ಳೋದು ನಾವೇ. ಯಾರು ಮಾಡಿದ್ರು? ನಾವೇ ತಾನೇ ಮಾಡ್ತೀವಿ. ಬಾಬಾ ಹೇಗೆ ಮಾಡ್ತಾರೆ? ನೀವು ಹೇಳ್ತಾರಲ್ಲ, ನೆನಪಿನಿಂದ 63 ಜನ್ಮದ ಪಾಪ ವಿನಾಶ ಆಗತ್ತೆ. ಅದಕ್ಕೆ ಪತಿತ ಪಾವನ ಅನ್ನೋದು ಬಾಬಾರವರನ್ನ. ಪತಿತರನ್ನ ಪಾವನ ಮಾಡುವಂಥವರು ಬಾಬಾ ಒಬ್ಬರು ಬಿಟ್ಟರೆ ಬೇರೆ ಯಾರೂ ಇಲ್ಲ, ಭಗವಂತ ಒಬ್ಬರು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಅಂಥವರ ಮಕ್ಕಳು ನಾವು ಅಂದಮೇಲೆ ನಮ್ಮ ಒಂದು ಪಾಪವನ್ನು ವಿನಾಶ ಮಾಡುವಂಥವ್ರು ಅಂದರೆ ಪಾವನ ಅಂದರೆ ನಮ್ಮ ಒಂದು ಅಂದರೆ ಪತಿತರನ್ನ ಪಾವನ ಮಾಡೋದಕ್ಕೆ ಅವರಿಂದ ಸಾಧ್ಯ ಇಲ್ವೇನು? ಅವರ ಸಂತಾನ ಅಂದಮೇಲೆ ಮಕ್ಕಳ ಒಂದು ಪಾಪವನ್ನು ಕಳೆಯೋದು, ಆ ಕೆಲಸ ಅವ್ರು ಮಾಡೋದಿಲ್ವೇನು? ಕೇವಲ ನೆನಪು ಮಾಡಬೇಕಷ್ಟೆ. ಎಲ್ಲವನ್ನ ಬಾಬಾರವ್ರಿಗೆ ಕೊಟ್ಟು ಬಿಡೋದು, ಅದನ್ನೇ ಮರೆಯೋದು ಅನ್ನೋದು. ಕೊಟ್ಟು ಬಿಟ್ಟರೆ ನಾವು ಮರ್ತೋಗ್ತೀವಲ್ಲ. ನಮ್ಮ ಹತ್ರ ಇದ್ರೆ ಅದು ನೆನಪಿರುತ್ತೆ, ಅದ್ರ ಬಗ್ಗೆ ಟೆನ್ಷನ್ ಇರುತ್ತೆ. ಮಾಡಬೇಕು, ಈಗ ಮಾಡಬೇಕು, ಹಂಗಾಗುತ್ತೇನೋ ಹಿಂಗಾಗುತ್ತೇನೋ ಎಲ್ಲ ಇರುತ್ತೆ. ನಮ್ಮ ಹತ್ರ ಇಲ್ಲ, ಖಾಲಿ ಆಯಿತು, ಇನ್ನೊಬ್ರು ಕೊಟ್ಟುಬಿಟ್ಟೆ ಅಂತಂದಮೇಲೆ ನಾನು ಮರ್ತೋದೆ, ಅದನ್ನು ಮರ್ತೋಗ್ತೀನಿ ನಾನು ಅಲ್ವಾ? ಅದಕ್ಕೇನೆ ಎಲ್ಲ ಬಾಬಾರವರಿಗೆ ಕೊಟ್ಟು ಮರ್ತೋಗ್ಬಿಡ್ಬೇಕು. ಮರ್ತೋಗಿ ನಾವು ನೆನಪಲ್ಲಿ ಮಗ್ನ ಆಗಬೇಕು. ಯೋಗ, ಜ್ಞಾನ, ಧಾರಣೆ, ಸೇವೆ ಇದರಲ್ಲಿ ನಿರತ ಆಗಿಬಿಡಬೇಕು. ಮತ್ತು ಕಾರ್ಯವ್ಯವಹಾರಗಳಲ್ಲಿ ಶರೀರ ನಿರ್ವಹಣಾರ್ಥ ಏನಿದೆ ಅವೆಲ್ಲವ ನಿಮಿತ್ತವಾಗಿ ನಿಭಾಯಿಸಬೇಕು, ಮಾಡಬೇಕಾಗತ್ತೆ. ಫ್ಯಾಮಿಲಿ ಏನೇ ಇದ್ದರೂ ಕೂಡ ಎಲ್ಲ ಅಲೌಕಿಕವಾಗಿ ಅದನ್ನು ನಿಭಾಯಿಸಬೇಕಾಗತ್ತೆ. ಆಗ ಎಲ್ಲವೂ ನಿಧಾನಕ್ಕೆ ಎಲ್ಲವೂ ಸಮಾಪ್ತಿ ಆಗ್ತಾನೆ ಹೋಗುತ್ತೆ. ಆದರೆ ನಾವೇನು ಮಾಡ್ತೀವಿ? ಹೋಗೋದಕ್ಕೆ ಬಿಡೋದಿಲ್ಲ, ಅದನ್ನು ಹಿಡ್ಕೊಂಡು ಇನ್ನೂ ಜಾಸ್ತಿ ಹೊರೆನ ಜಾಸ್ತಿ ಮಾಡ್ಕೋತಾ ಇದ್ದೀವಿ. ಬಾಬಾ ಕೊಡು ಅಂತ ಹೇಳ್ತಾರೆ, ನಾವು ಕೊಡೋದಿಲ್ಲ. ನಾವು ಇನ್ನೂ ನಮ್ಮ ಹತ್ರನೇ ಇಟ್ಕೊಂಡು ನನ್ನದು 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 ಅಂತ ಜಾಸ್ತಿ ಮಾಡ್ಕೋತಾ ಇದ್ದೀವಿ ಹೊರೆಯನ್ನು. ನಮ್ಗೆ ಯಾಕೆ ಇನ್ನೂ ಸಮಸ್ಯೆಗಳು ಬರ್ತಿದ್ದಾವೆ ಬ್ರಾಹ್ಮಣರಿಗೆ? ಅರ್ಥ ಆಯ್ತಲ್ಲ ಯಾಕೆ ಅಂತ. ಎಲ್ಲ ಸಮರ್ಪಣೆ ಮಾಡಿ ಮರೆತು ನಾವು ನೆನಪಲ್ಲಿ ಮಗ್ನ ಆಗಬೇಕು. ನೆನಪೇ ರಕ್ಷಣೆ, ನೆನಪೇ ಶಕ್ತಿ, ನೆನಪೇ ಜ್ಞಾನ, ನೆನಪೇ ಎಲ್ಲವೂ ಪ್ರಾಪ್ತಿ, ನೆನಪೇ ಖಜಾನೆ, ಎಲ್ಲವೂ ನೆನಪೇ ಆಗಿದೆ. ನೆನಪಿಲ್ಲ ಅಂದರೆ ಏನೂ ಇಲ್ಲ. ಯಾವ ನೆನಪು? ಆತ್ಮದ ನೆನಪು, ಸ್ವಯಂ ನನ್ನ ಒಂದು ನೆನಪು, ಆತ್ಮದ ನೆನಪು, ಜೊತೆಗೆ ಬಾಬಾರವರ ನೆನಪು. ಸರ್ವ ಸಂಬಂಧದ ರೂಪದಲ್ಲಿ ಬಾಬಾರವರನ್ನು ನೆನಪು ಮಾಡುವಂಥದ್ದು. ಸರ್ವಸ್ವನು ನೀನೆ, ದುಡ್ಡು ನೀನೆ, ಆಸ್ತಿ ನೀನೆ, ಸಂಬಂಧ ನೀನೆ, ಎಲ್ಲವೂ ನೀನೆ. ಆ ನೆನಪೇ ಎಲ್ಲ ನಮಗೆ ಕೊಡ್ತಿರುತ್ತೆ. ನಮಗೆ ಏನು ಬೇಕೋ ಪ್ರಾಪ್ತಿ ಎಲ್ಲ ಆ ನೆನಪೇ ಕೊಡ್ತಿರುತ್ತೆ. ನಾವು ಇನ್ನೊಬ್ಬರ ಹತ್ರ ಹೋಗಿ ಪಡ್ಕೊಳ್ಳೋ ಅಂಥ ಅವಶ್ಯಕತೆಯೂ ಇರೋದಿಲ್ಲ.
ಎಕ್ಸ್ಪೆಕ್ಟ್ ಮಾಡೋ ಅವಶ್ಯಕತೆಯೂ ಇರೋದಿಲ್ಲ. ಎಲ್ಲವೂ ನಮ್ಮ ಕೈಯಲ್ಲೇ ಇದೆ. ನನ್ನ ಮಗಳಿಗೆ ಈ ಸಮಸ್ಯೆ ಇದೆ, ಅವ್ರಿಗೆ ಅದು ಮಾಡಬೇಕು, ಇವ್ರಿಗೆ ಇದು ಮಾಡಬೇಕು, ನೆನಪು ಮಾಡೋಕ್ಕೆ ಸಮಯ ಇಲ್ಲ, ಕ್ಲಾಸಿಗೆ ಬರೋಕ್ಕೆ ಸಮಯ ಇಲ್ಲ, ನನ್ನ ಮಗನಿಗೆ ಆ ಥರ, ನಮ್ಮ ಪತಿಗೆ ಆ ಥರ, ಈ ಥರ ಎಲ್ಲ ಯಾಕೆ ನನ್ನದು ಅಂತ ಇಟ್ಕೊಂಬಿಡಿ. ಯಾವನ್ನ ಕೊಟ್ಟಿಲ್ಲ ಇನ್ನೂ ಬಾಬಾರವರಿಗೆ. ಎಲ್ಲ ನಿನ್ನದು, ಮನೆ ನಿನ್ನದು, ಮಕ್ಕಳು ನಿನ್ನವರು, ಎಲ್ಲ ನಿನ್ನವರು, ನೀನೊಬ್ಬನೇ ನನ್ನೋರು ಅಷ್ಟೇ. ನಾನು ನಿನ್ನವನು, ನೀನು ನನ್ನೋನು ಅಲ್ವಾ? ನಾನು ನಿಮಗೆ ಸೇರಿದ್ದೀನಿ, ನೀವು ನನಗೆ ಸೇರಿದ್ದೀರಾ. ಎಲ್ಲ ನಿನ್ನದೇ ಜವಾಬ್ದಾರಿ, ಎಲ್ಲರೂ ನಿನ್ನೋರೇ. ಈ ಸಂಬಂಧಗಳೇನಿದೆ, ಈ ಮನೆ ಏನಿದೆ, ಆಸ್ತಿ ಏನಿದೆ, ಎಲ್ಲವೂ ನಿನ್ನದೇ. ಮತ್ತು ಎಲ್ಲವೂ ನಿನ್ನದೇ ಅಂತಂದಮೇಲೆ ನನ್ನ ಹತ್ರ ಏನೂ ಇಲ್ಲ ಇಲ್ಲಿ. ನನ್ನದು ಅಂದರೆ ನಾನೇ ಅದನ್ನು ಸರಿ ಮಾಡ್ಕೋಬೇಕು. ನಿನ್ನದು ಬಾಬಾ ಅಂದರೆ ಬಾಬಾ ಸರಿ ಮಾಡ್ತಾರೆ ಅದನ್ನು. ಆ ಜವಾಬ್ದಾರಿ ಬಾಬಾರವರುತ್ತೆ. ನನ್ನದು ಅಂದರೆ ಅದನ್ನ ಸರಿ ಮಾಡ್ಕೊಳ್ಳೋ ಜವಾಬ್ದಾರಿ ನನ್ನದೇ. ಮತ್ತು ಅಷ್ಟೊಂದು ಶಕ್ತಿ ನನ್ನಲ್ಲಿದೆಯಾ? ನನ್ನದು ಅನ್ಕೊಂಡ್ಬಿಟ್ಟು ಬಾಬಾ ನೀನು ಅದು ಮಾಡಲಿಲ್ಲ, ಬಾಬಾ ನೀನು ಇದು ಮಾಡಲಿಲ್ಲ, ಅದು ಸರಿ ಹೋಗಲಿಲ್ಲ, ಇದು ಸರಿ ಹೋಗಲಿ ಅಂತ ಬಾಬಾರವರನ್ನು ದೂಷಿಸೋದ್ರಿಂದ, ಬ್ಲೇಮ್ ಮಾಡೋದ್ರಿಂದ ಏನು ಪ್ರಯೋಜನ? ನಿನ್ನದು ಅಂತ ಕೊಟ್ಟಾಗಲೇ ತಾನೇ ಅದನ್ನು ಅವ್ರ ಹತ್ರ ಇರೋಕ್ಕೆ ಸಾಧ್ಯ. ನನ್ನದು ಅಂದಾಗ ಅದು ನನ್ನ ಹತ್ರನೇ ಇರುತ್ತೆ. ಬಾಬಾ ನಿನ್ನದು ಅಂತಂದಾಗ ಅದು ಬಾಬಾರವ್ರ ಹತ್ರ ಹೋಗೋದು. ನನ್ನದು ಅಂತ ಅಂದ್ಕೊಂಡು ಬಾಬಾ ಮಾಡಲಿಲ್ಲ ನಮ್ಮ ಹತ್ರನೇ ಇಟ್ಕೊಂಡ್ಬಿಟ್ಟು ಬಾಬಾ ಮಾಡಿಲ್ಲ ಅಂದರೆ ಏನು ಪ್ರಯೋಜನ? ಅದು ಬಾಬಾರ ಹತ್ರ ಇದ್ದರೆ ತಾನೇ ಅದು ಮಾಡೋಕ್ಕೆ, ಅವ್ರು ಸರಿ ಮಾಡೋದಕ್ಕೆ. ನಮ್ಮ ಹತ್ರ ಇದ್ದರೆ ಅದು ಅಪವಿತ್ರವಾಗಿ ಇರುತ್ತೆ. ಬಾಬಾರ ಹತ್ರ ಹೋಯ್ತು ಅಂದ್ರೆ ಅದು ಪವಿತ್ರ. ಮತ್ತು ನನ್ನದು ಅನ್ನೋದೇ ಪಾಪ. ಮತ್ತು ಪಾಪನ ಸ್ವೀಕಾರ ಮಾಡ್ತಾರೇನು? ತಗೋತಾರೇನು ಅದನ್ನು? ಬಾಬಾರವ್ರು ಕೊಟ್ಟಾಗ ಅದು ಪವಿತ್ರ. ಅದನ್ನು ಅವರು ಏನು ಮಾಡ್ತಾರೆ? ಪರಿವರ್ತನೆ ಮಾಡ್ತಾರೆ. ನಾವು ಕೊಡುವಂತಹ ದುಃಖವನ್ನು ಸುಖವಾಗಿ ಪರಿವರ್ತನೆ ಮಾಡಿ ವಾಪಸ್ ಕೊಡ್ತಾರೆ ನಮಗೆ. ನನ್ನ ಒಂದು ಸಮಸ್ಯೆ ಏನಿದೆ, ಈಗ ನನ್ನ ಸಂಬಂಧಗಳನ್ನು ನಾನು ಬಾಬಾರವರಿಗೆ ಕೊಟ್ಟೆ ಅಂದರೆ ಆ ಸಂಬಂಧಗಳಲ್ಲಿ ಏನು ಸಮಸ್ಯೆ ಇದೆ, ಆ ಸಮಸ್ಯೆಗಳು ಕೆಟ್ಟದಾಗಿ ಬರೋದಿದೆ, ಅದನ್ನು ಒಳ್ಳೆ ರೀತಿಯಲ್ಲಿ ಪರಿವರ್ತನೆ ಮಾಡಿ ನನಗೆ ಕೊಡ್ತಾರೆ ಅವರು. ಅರ್ಥ ಆಯ್ತಲ್ಲ? ನಾವು ಯಾಕೆ ಸಮರ್ಪಣೆ ಮಾಡಬೇಕು ಬಾಬಾರವರಿಗೆ, ಯಾಕೆ ಕೊಡಬೇಕು ಅಂತಂದರೆ, ಈಗ ದುಡ್ಡು, ಬಾಬಾ ದುಡ್ಡು ನಿಮ್ಮದೆ. ಆ ದುಡ್ಡಿಂದ ಏನು ಪ್ರಾಬ್ಲಮ್ ಆಗಬಹುದಾಗಿರುತ್ತೋ, ಏನು ಸಮಸ್ಯೆ ಬರೋದಿರುತ್ತೋ ಅದೆಲ್ಲದರನ್ನು ಸಮಾಪ್ತಿ ಮಾಡಿಬಿಟ್ಟು ಅದರಿಂದ ಒಳ್ಳೆಯದೇ ಆಗೋ ಥರ ಅದನ್ನು ಪರಿವರ್ತನೆ ಮಾಡಿ ನಮಗೆ ಕೊಡ್ತಾರೆ. ಅರ್ಥ ಆಗ್ತಿದೆಯಲ್ಲ? ಅದನ್ನು ಪರಿವರ್ತನೆ ಮಾಡಿ ಕೊಡ್ತಾರೆ ಅವರು. ನಮ್ಮಿಂದ ನಮ್ಮ ಹತ್ರ ಏನು ಹಳೆಯದಿದೆ, ಕೆಟ್ಟದ್ದೇನಿದೆ ಅದನ್ನು ತಗೊಂಡು ಅವರು ಒಳ್ಳೆಯದಾಗಿ ಪರಿವರ್ತನೆ ಮಾಡಿ, ಶ್ರೇಷ್ಠವಾಗಿ ಪರಿವರ್ತನೆ ಮಾಡಿ ಅವರು ನಮಗೆ ಕೊಡ್ತಾರೆ. ಅದಕ್ಕೋಸ್ಕರ ನಾವು ಅವ್ರಿಗೆ ಕೊಡಲೇಬೇಕು. ನಾವು ಕೊಟ್ಟಿಲ್ಲ ಮತ್ತೆ ಒಳ್ಳೇದಾಗಿಲ್ಲ ಅಂತ ನಾವು ಯೋಚನೆ ಮಾಡಿದ್ರೆ ಏನು ಪ್ರಯೋಜನ ಅಲ್ವಾ? ಅದು ಕೊಟ್ಟಾಗ್ಲೇ ಅವ್ರು ಅದನ್ನು ಪರಿವರ್ತನೆ ಮಾಡಿ ಕೊಡೋದು. ನನ್ನ ಮನಸ್ಸನ್ನು ಅವ್ರಿಗೆ ಕೊಟ್ಟೆ, ಮತ್ತೆ ಅದನ್ನು ಶಕ್ತಿ ತುಂಬಿ ಪರಿವರ್ತನೆ ಮಾಡಿ ಕೊಡ್ತಾರೆ. ನನ್ನ ಬುದ್ಧಿಯನ್ನು ಕೊಟ್ಟೆ, ಸಂಸ್ಕಾರಗಳನ್ನು ಕೊಟ್ಟೆ, ಸಂಕಲ್ಪನೂ ಕೊಟ್ಟೆ, ನನ್ನನ್ನೇ ನಾನು ಕೊಟ್ಟುಬಿಟ್ಟಿದ್ದೀನಿ ಅಂದರೆ ನನ್ನನ್ನು ಪರಿವರ್ತನೆ ಮಾಡೋ ಜವಾಬ್ದಾರಿ ಅವ್ರದ್ದೇ. ನಾವು ಇಲ್ಲಿ ಶಿಲೆ ಆಗಿಬಿಡ್ಬೇಕು. ಕೆತ್ತನೆ ಮಾಡುವಂಥವರು ಬಾಬಾ ಅಲ್ವಾ? ಒಂದು ಶಿಲೆ ಕೆತ್ತನೆ ಹೇಗೆ ಮಾಡಬೇಕು ಅನ್ನೋದು ಆ ಕೆತ್ತನೆ ಮಾಡುವಂಥ ಶಿಲ್ಪಿಗೆ ಗೊತ್ತಿರುತ್ತಲ್ಲ. ಆ ಶಿಲ್ಪಿಗೆ ಗೊತ್ತಿರುತ್ತೆ ಯಾವ ರೀತಿ ನಾನು ಕೆತ್ತನೆ ಮಾಡಬೇಕು ಅಂತ. ಅದು ಸ್ಥಿರವಾಗಿರುತ್ತೆ ಆ ಶಿಲೆ. ಅದನ್ನು ಕೆತ್ತನೆ ಮಾಡಿ ಒಂದು ಸುಂದರ ರೂಪವನ್ನು ಕೊಡ್ತಾನೆ ಶಿಲ್ಪಿ ಅಲ್ವಾ? ಅದನ್ನು ಪೂಜೆಗೆ ಯೋಗ್ಯನಾಗಿ ಮಾಡ್ತಾನೆ ಶಿಲ್ಪಿ. ಅಂದರೆ ಶಿಲ್ಪಿಗೋಸ್ಕರ ಶಿಲೆ ಸಮರ್ಪಣೆ ಆಗಿಬಿಟ್ಟಿರುತ್ತೆ. ಶಿಲ್ಪಿಗೆ ತನ್ನನ್ನು ತಾನು ಸಮರ್ಪಣೆ ಮಾಡಿಬಿಟ್ಟಿರುತ್ತೆ. ಯಾವುದು? ಕಲ್ಲು, ಶಿಲೆ. ಆಗ ಅದು ಸುಂದರವಾಗಿ ತಯಾರು ಮಾಡುತ್ತೆ. ಮತ್ತು ನಾವು ಅಂದರೆ ಸುಂದರವಾಗಿ ತಯಾರಾಗುತ್ತೆ. ಇಲ್ಲಿ ನಾವು ಸುಂದರವಾಗಿ ಆಗಬೇಕು, ಸುಖ ಶಾಂತಿ ಜೀವನವನ್ನು ನಡೆಸಬೇಕು ಅಂದರೆ ಪವಿತ್ರವಾಗಿರಬೇಕು, ಸಮಸ್ಯೆಗಳಿಂದ ಮುಕ್ತ, ಎಲ್ಲದರಿಂದ ಮುಕ್ತ ಆಗಿರಬೇಕು ನಾನು ಅಂದರೆ ನಾನು ಶಿಲೆಯಾಗಬೇಕು. ಶಿಲೆಯಾಗಿ ಸ್ಥಿರವಾಗಿ ನನ್ನನ್ನು ನಾನು ಶಿಲ್ಪಿಯಾದ ಬಾಬಾರವರಿಗೆ ಅರ್ಪಣೆ ಮಾಡಬೇಕು. ಆಗ ಅವರು ಕೆತ್ತುತ್ತಾರೆ, ಉಳಿಪೆಟ್ಟಿನಿಂದ ಕೆತ್ತುತ್ತಾರೆ.
ಕೆತ್ತಿ ನಮ್ಮನ್ನು ಶಿಲೆಯಾಗಿ ಅಂದರೆ ಒಂದು ಸುಂದರವಾದ ಮೂರ್ತಿಯನ್ನಾಗಿ ತಯಾರು ಮಾಡ್ತಾರೆ ಅಲ್ವಾ. ಆಗ್ಲೇ ನಾವು ಸತ್ಯ ತ್ರೇತಾಯುಗದಲ್ಲಿ ದೇವತೆಗಳು, ದ್ವಾಪರ ಕಲಿಯುಗದಲ್ಲಿ ಪೂಜ್ಯರಾಗೋದಕ್ಕೆ ಸಾಧ್ಯ. ಈ ಒಂದು ಸಂಗಮ ಯುಗದಲ್ಲೂ ನಾವು ಸುಖವಾಗಿರೋಕ್ಕೆ ಸಾಧ್ಯ, ಇತರರನ್ನೂ ಸುಖವಾಗಿಡೋದಕ್ಕೆ ಸಾಧ್ಯ, ನಿಮಿತ್ತವಾಗಿರೋದಕ್ಕೂ ಸಾಧ್ಯ ಆಗುತ್ತೆ. ನಿಮಿತ್ತವಾಗಿ ಪರಿವರ್ತನೆ ಮಾಡೋದಕ್ಕೂ ಪರಿವರ್ತನೆ ಆಗೋದಕ್ಕೂ ಕೂಡ ಸಾಧ್ಯ ಆಗಿರುತ್ತೆ ಅಲ್ವಾ. ಇಲ್ಲಿ ಶಿಲ್ಪಿನೂ ಬಾಬಾನೇ, ಸರ್ಜನ್ನೂ ಬಾಬಾನೇ ಅಲ್ವಾ. ನಮ್ಮ ಒಂದು ಹಳೆಯ ಸ್ವಭಾವ ಸಂಸ್ಕಾರಗಳೇ ದುಃಖ ಕೊಡುತ್ತೆ, ಸಮಸ್ಯೆಗಳನ್ನು ತರುತ್ತೆ, ಕರ್ಮಭೋಗವನ್ನು ತರುತ್ತೆ ಅಲ್ವಾ. ನಮ್ಮ ಹಳೆಯ ವಿಕರ್ಮಗಳೇ ಇವೆಲ್ಲ ಮಾಡುತ್ತೆ. ಆತ್ಮದಲ್ಲಿ ಅದು ರೋಗ. ಆತ್ಮದ ರೋಗ ಯಾವುದು? ಆತ್ಮಕ್ಕೆ ಬಂದಿರೋ ರೋಗ ಯಾವುದು? ವಿಕರ್ಮಗಳು ಅಲ್ವಾ. ಅರ್ಧಕಲ್ಪದಿಂದ ಮತ್ತು ಈ ಜನ್ಮದಲ್ಲೂ ಬಾಬಾ ಸಿಗಕ್ಕೆ ಮೊದಲು, ಬಾಬಾ ಸಿಕ್ಕಿದ ಮೇಲೂ ಏನೇನು ವಿಕರ್ಮಗಳು ಮಾಡಿದ್ದೀವಿ ಅದೆಲ್ಲ ರೋಗ. ಆತ್ಮಕ್ಕೆ ಹಿಡಿದಿರೋ ರೋಗ, ಅದು ಕಾಯಿಲೆ. ಆತ್ಮಿಕ ಸರ್ಜನ್ ಯಾರು? ಬಾಬಾರವರಿಗೆ ಕೊಡಬೇಕಾಗತ್ತೆ. ಯಾವಾಗ ಕೊಡ್ತೀವಿ ಅಂದರೆ, ನಮ್ಮನ್ನು ನಾವು ಯಾವಾಗ ಆತ್ಮಿಕ ಸರ್ಜನ್ಗೆ ಕೊಡ್ತೀವಿ, ಆತ್ಮದಲ್ಲಿರೋ ಎಲ್ಲ ಹಳೆಯ ಸ್ವಭಾವ ಸಂಸ್ಕಾರಗಳು ಏನೇನು ನಮಗೆ ದುಃಖ ಕೊಡುವಂಥದ್ದು, ಏನೇನೆಲ್ಲ ಇದ್ದಾವೆ ದುಃಖ ಕೊಡುವಂಥದ್ದು, ಸಮಸ್ಯೆ ತರುವಂತಹದ್ದು, ಅವೆಲ್ಲವನ್ನು ಆಪರೇಷನ್ ಮಾಡಿ ಕಿತ್ತು ಬಿಸಾಕ್ತಾರೆ. ಈಗ ಡಾಕ್ಟರ್ ಹತ್ರ ಹೋಗ್ತಾರೆ, ಏನೋ ಒಂದು ಇರುತ್ತೆ ಸಮಸ್ಯೆ, ಅದನ್ನು ಆಪರೇಷನ್ ಮಾಡಿ ತೆಗೆದು ಬಿಸಾಕಬೇಕು, ಆಪರೇಷನ್ ಮಾಡಬೇಕು, ಅದನ್ನು ವಾಸಿ ಮಾಡಬೇಕು. ಡಾಕ್ಟರ್ಗೆ ತನ್ನ ಶರೀರವನ್ನು ಆ ಪೇಷಂಟ್ ಕೊಡಬೇಕಾಗತ್ತೆ ಅಲ್ವಾ. ಸಿಗ್ನೇಚರ್ ಹಾಕ್ಸ್ಕೋತಾರೆ, ನಿಜ ತಾನೆ. ಆಪರೇಷನ್ ಅಂದರೆ ಆಪ್ರೇಟ್ ಮಾಡೋ ರೂಮ್ಗೆ ಹೋಗೋಕ್ಕೆ ಮುಂಚೆ ಎಲ್ಲ ಸಿಗ್ನೇಚರ್ ಹಾಕ್ಸ್ಕೋತಾರೆ. ಮತ್ತು ಡಾಕ್ಟರ್ ಅಂದರೆ ಸರ್ಜನ್ಗೆ ತನ್ನ ಶರೀರವನ್ನು ಕೊಟ್ಬಿಡಬೇಕು. ಹಂಗೆ ಕೊಡಲ್ಲ ಅಂದರೆ ಅವ್ರು ಆಪ್ರೇಷನ್ ಹೇಗೆ ಮಾಡ್ತಾರೆ ಹೇಳಿ ಅಲ್ವಾ. ಇಲ್ಲ ನಂದು ಇದು ನಾನು ಕೊಡೋದಿಲ್ಲ ಅಂದರೆ ಆಪ್ರೇಷನ್ನು ಮಾಡಲ್ಲ, ಅದನ್ನು ಆಪ್ರೇಷನ್ ಮಾಡಿ ತೆಗೆದು ಬಿಸಾಕೋದು ಇಲ್ಲ, ಮತ್ತು ಅಲ್ಲಿ ವಾಸಿನೂ ಆಗೋದಿಲ್ಲ. ಕೊಟ್ಟರೆ ತಾನೇ ಆಗತ್ತೆ. ಅವ್ರು ಏನು ಮಾಡ್ತಾರೆ, ಅಲ್ಲಿ ಏನು ಯಾವ ಭಾಗದಲ್ಲಿ ಏನು ಸಮಸ್ಯೆ ಇದೆ, ಏನು ಪ್ರಾಬ್ಲಮ್, ಅದನ್ನು ಏನಿರುತ್ತೆ ಅಲ್ಲಿ ಅದನ್ನು ಆಪ್ರೇಟ್ ಮಾಡಿ ಏನು ಮಾಡ್ತಾರೆ, ತೆಗಿತಾರೆ, ಮತ್ತು ಅದು ವಾಸಿ ಆಗ್ತಾ ಹೋಗುತ್ತೆ. ಹಾಗೆ ಇಲ್ಲಿ ಆತ್ಮಕ್ಕೆ ಹಿಡಿದಿರುವಂಥ ಹಳೆಯ ಸ್ವಭಾವ ಸಂಸ್ಕಾರಗಳು, ದುಃಖ, ಚಿಂತೆ, ಇವೆಲ್ಲ ಏನೇನಿದಾವೆ, ಟೆನ್ಷನ್ನು, ವಿಕಾರಗಳು, ಇವೆಲ್ಲವೂ ಆತ್ಮಕ್ಕೆ ಹಿಡಿದಿರೋ ರೋಗ. ಇದರಿಂದನೇ ಇವೆಲ್ಲ ಸಮಸ್ಯೆಗಳು, ಇವೆಲ್ಲ ನಾನು ನನ್ನದು ಇವೆಲ್ಲ ಬರೋದು ಇವುಗಳಿಂದನೇ. ನಮ್ಮನ್ನು ನಾವು ಅವರಿಗೆ ಕೊಟ್ಟಾಗ ಆತ್ಮಿಕ ಸರ್ಜನ್ನು ನಾನು ಏನಾಗಿದ್ದೀನಿ, ಪೇಷಂಟ್ ಆಗಿದ್ದೀನಿ ಆಯ್ತಲ್ಲ, ಅವರಿಗೆ ನಾವು ಕೊಟ್ಟುಬಿಡಬೇಕು, ನಮ್ಮನ್ನು ನಾವು ಕೊಟ್ಟುಬಿಡಬೇಕು. ಆಗ ನಮ್ಮ ಆತ್ಮದಲ್ಲಿರೋದೆಲ್ಲದನ್ನು ಆಪರೇಷನ್ ಮಾಡಿ ಎಲ್ಲದನ್ನು ತೆಗೆದುಹಾಕ್ಬಿಡ್ತಾರೆ ಆಯ್ತಲ್ಲ. ಆಗ ವಾಸಿ ಆಗುತ್ತೆ ಆತ್ಮ. ಆಗ ಆರೋಗ್ಯವಾಗಿ, ಶಕ್ತಿಶಾಲಿಯಾಗಿ, ಸುಖ, ಶಾಂತಿ, ಸಂತುಷ್ಟತೆಯಿಂದ ಇರೋದಕ್ಕೆ ಸಾಧ್ಯ ಆಗುತ್ತೆ. ನಮ್ಮನ್ನು ನಾವು ಕೊಡದೆ ಇಲ್ಲಿ ಯಾವುದು ನಮ್ಮಲ್ಲಿ ಪರಿವರ್ತನೆ ಬರುವುದಿಲ್ಲ. ನಮ್ಮನ್ನು ನಾವು ಕೊಡಬೇಕು ಬಾಬಾರವರಿಗೆ ಆಯ್ತಲ್ಲ. ಎಲ್ಲ ಕೊಡೋದಲ್ಲೇ ತಗೊಳ್ಳೋದಿದೆ ಆಯ್ತಲ್ಲ. ನಾವು ಕೊಡದೆ ನಂಗೆ ಬೇಕು ಅಂದರೆ ಆಗೋದಿಲ್ಲ. ಇಲ್ಲಿ ಏನೇ ಒಂದು ನಾವು ಪಡ್ಕೋಬೇಕಂದ್ರೆ ನೋಡಿ, ದುಡ್ಡು ಕೊಡ್ತೀವಿ, ನಾವು ಹೋಗಿ ಮತ್ತೆ ಅದು ವಾಪಸ್ ನಮಗೆ, ಅದರಿಂದ ನಾವು ಏನು ಬೇಕಂದರೆ ಅದು ನಾವು ದುಡ್ಡು ಕೊಟ್ಟು ಇನ್ನೊಂದು ಪಡ್ಕೋತೀವಿ ಅಲ್ವಾ. ಒಂದು ಕೊಟ್ರೇ ಇನ್ನೊಂದು ಪಡ್ಕೊಳ್ಳೋಕೆ ಸಾಧ್ಯ. ಇಲ್ಲಿ ನಾವು ಕೊಟ್ರೇ ಪಡ್ಕೊಳ್ಳೋಕೆ ಸಾಧ್ಯ ಆಗೋದು. ಫ್ರೀಯಾಗಿ ನಮ್ಮ ಹತ್ರ ಏನು ಬರೋದಿಲ್ಲ, ಯಾವುದು ಬರೋದಿಲ್ಲ. ಸತ್ಯ ತ್ರೇತಾಯುಗದಲ್ಲಿ ನಮಗೇನಾದರೂ ಆ ಪ್ರಾರಬ್ಧ ಸಿಗಬೇಕಂದ್ರೂ ಇಲ್ಲಿ ನಾವು ಕೊಡಬೇಕಾಗತ್ತಲ್ವಾ ಎಲ್ಲನೂ ಕೂಡ. ಹಾಗೇನೆ ನಾವು ಏನಾದರೂ ಕೊಟ್ರೇ ಅಲ್ಲಿಂದ ನಮ್ಗೆ ವಾಪಸ್ಸು ಕೂಡ ರಿಟರ್ನ್ ನಮಗೆ ಬರುವಂಥದ್ದು. ಮತ್ತು ಕೊಡದೇನೆ ನಮಗೆ, ನಾವು ಬಾಬಾರವ್ರು ಕೊಡದೆ ಆ ಕಡೆಯಿಂದ ಬೇಕು ಅಂದರೆ ಇಲ್ಲಿಂದ ಕೊಡ್ತಾರೆ ಬಾಬಾ. ಅದಕ್ಕೆ ಹೇಳ್ತಾರಲ್ಲ, ಕವಡೆಗಳನ್ನು ತಗೊಂಡು ವಜ್ರಗಳನ್ನು ಕೊಡ್ತೀನಿ ಅಂತಾರೆ ಅಲ್ವಾ. ಅದರಿಂದ ನಮ್ಮ ಹತ್ರ ಏನೇನು ಕವಡೆಗಳಿದ್ದಾವೆ, ಏನೇನು ವಿಕರ್ಮಗಳು, ಏನೇನು ವಿಕಾರಗಳಿದ್ದಾವೆ, ಏನೇನು ಸಂಶಯ, ಸಮಸ್ಯೆಗಳು ಎಲ್ಲ ಏನೇನಿದ್ದಾವೆ, ಇವೆಲ್ಲ ಬರೋದಕ್ಕೆ ದೇಹಾಭಿಮಾನ ಕಾರಣ. ದೇಹದ ಸಂಬಂಧಗಳು ಇವೆಲ್ಲವೂ ಸಹ ಶತ್ರುಗಳು ನಮಗೆ. ಯಾವುದೇ ಒಂದು ವಿಕಾರ ಬರೋದಕ್ಕೂ, ಏನೇ ಆಗೋದಕ್ಕೂ ಇವೆಲ್ಲ ಬಾಬಾರವ್ರಿಗೆ ಏನು ಮಾಡಬೇಕು, ಎಲ್ಲ ನಿನ್ನದು ಅಂತ ಅಂದ್ಬಿಡ್ಬೇಕು. ಎಲ್ಲ ನಿನ್ನದು ಅಂತ ಮನಸ್ಸು ಬುದ್ಧಿಯಿಂದ ಸಮರ್ಪಣೆ ಮಾಡಿಬಿಡ್ಬೇಕು. ಆಗ ಅದನ್ನು ರಿಪೇರಿ ಮಾಡ್ತಾರೆ ಬಾಬಾ. ರಿಪೇರಿ ಮಾಡಿ, ಆಪರೇಷನ್ ಮಾಡಿ, ಅದರಲ್ಲಿ ಏನೇನಿದೆ ಅದನ್ನೆಲ್ಲ ತೆಗೆದು ಬಿಸಾಕಿ ನಮಗೆ ಒಳ್ಳೇದು ಕೊಡ್ತಾರೆ. ಅದರಿಂದ ನಾವು ಚೆನ್ನಾಗಿ ಜೀವನವನ್ನು ಮಾಡ್ಬೋದು. ಇಲ್ಲೂ ಮಾಡ್ಬೋದು, ಮುಂದೆ ಭವಿಷ್ಯದಲ್ಲೂ ಮಾಡ್ಬೋದು, ಕಲ್ಪದಲ್ಲೂ ಸಹ ನಾವು ಮಾಡ್ಬೋದು.
ಕೊಡದೇನೆ ನಾವು ಏನೂ ಎಕ್ಸ್ಪೆಕ್ಟ್ ಮಾಡಬಾರ್ದು ಬಾಬಾರವರಿಂದ. ಅರ್ಥ ಆಯ್ತಲ್ಲ? ಅದು ಇಲ್ಲಿ ವ್ಯಾಪಾರ ಮಾಡ್ತಿರುವಂಥದ್ದು. ಇಲ್ಲಿ ವ್ಯಾಪಾರ, ಒಂದು ಕೊಟ್ಟು ಒಂದು ತಗೊಳ್ಬೇಕಿಲ್ಲಿ. ನಮ್ದು ಹಳೇದನ್ನು ಕೊಟ್ಟು ಹೊಸದನ್ನು ತಗೋಬೇಕು ಅಲ್ವಾ? ಈಗ ಕವಡೆಗಳನ್ನು ಎಲ್ಲನ ಕೊಟ್ಟು ವಜ್ರಗಳನ್ನು ತಗೋಬೇಕು. ಕೊಟ್ಟು ತಗೊಳ್ಳುವಂಥ ವ್ಯಾಪಾರ ನಡೀತಿದೆ ನಮಗೂ ಬಾಬಾರವ್ರ ಮಧ್ಯೆ. ಮತ್ತು ನೀವು ಕೊಡದೇನೆ ಬಾಬಾರವ್ರ ಹತ್ರ ಎಕ್ಸ್ಪೆಕ್ಟ್ ಮಾಡಿದ್ರೆ ಕೊಡಿ ಕೊಡಿ ಅಂತ ಎಲ್ಲಿಂದ ಕೊಡ್ತಾರೆ ಅವ್ರು ನಿಮಗೆ? ಸುಖ ಬೇಕು ನಿಮಗೆ, ಶಾಂತಿ ಬೇಕು ನಿಮಗೆ, ಸಂಪತ್ತು ಬೇಕು ನಿಮಗೆ, ನೆಮ್ಮದಿ ಜೀವನ ಬೇಕು ನಿಮಗೆ, ಆರೋಗ್ಯ ಬೇಕು ನಿಮಗೆ, ಸಂತೋಷ ಬೇಕು, ಎಲ್ಲ ಬೇಕು ನಿಮಗೆ. ಎಲ್ಲ ಬೇಕು ಅಂದರೆ ನಿಮ್ಮಿಂದ ಕೊಡಬೇಕು ಬಾಬಾರವರಿಗೆ. ನಿಮ್ಮಿಂದ ಏನೋ ಬೇಕಿದೆ ಬಾಬಾರವರಿಗೆ, ಅದು ಕೊಡಿ. ನೀವು ಆತ್ಮಾಭಿಮಾನ ಆಗಬೇಕು ಅಂದರೆ ದೇಹವನ್ನು ಕೊಡಿ ಬಾಬಾರವರಿಗೆ, ಆಗ ಆತ್ಮಾಭಿಮಾನಿ ಆಗ್ತೀವಿ ನಾವು. ನಾವು ಕೊಡದೆ ಅವರಿಂದ ಕೊಡಿ ಕೊಡಿ ಬಾಬಾ ಅಂದರೆ ಎಲ್ಲಿಂದ ಕೊಡ್ತಾರೆ ಹೇಳಿ ಅಲ್ವಾ? ಅದರಿಂದ ನಾವು ಕೊಡಬೇಕು, ಬಾಬಾರವರಿಂದ ತಗೊಳ್ಬೇಕು. ನಾವು ಕೊಡದೆ ಅವ್ರು ಏನು ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಇದು ಕೊಟ್ಟು ತಗೊಳ್ಳುವಂತಹ ಆಟ. ಇದು ನಡೀತಿದೆ ಈಗ, ಆ ಪಾತ್ರ ನಡೀತಿದೆ. ತಗೊಳಕ್ಕೆ ಬಂದಿರೋದು ಬಾಬಾ, ತಗೊಂಡು ನಮ್ದು ಹಳೇದನ್ನು ತಗೊಂಡು ಹೊಸದನ್ನು ಕೊಡೋಕ್ಕೆ ಬಾಬಾ ಬಂದಿರೋದು. ದುಃಖವನ್ನು ತಗೊಂಡು ಸುಖವನ್ನು ಕೊಡೋಕ್ಕೆ ಬಂದಿರೋದು ಅಲ್ವಾ? ನರಕವನ್ನು ಸಮಾಪ್ತಿ ಮಾಡಿ ಸ್ವರ್ಗವನ್ನು ಸ್ಥಾಪನೆ ಮಾಡೋಕ್ಕೆ ಬಾಬಾ ಬಂದಿರುವಂಥದ್ದು. ಮತ್ತು ಬಾಬಾ ನಮಗೆ ಸುಖ ಕೊಡೋದಕ್ಕೆ ದುಃಖ ಕೊಡಿ ಕೊಡಿ, ನನಗೆ ನಿಮ್ಗೆ ಸುಖ ನಾನು ಕೊಡ್ತೀನಿ ಅಂತ ನಾವು ಕೊಡೋಕ್ಕೆ ರೆಡಿ ಇಲ್ಲ ಅಂದರೆ ಬಾಬಾ ಸುಖ ಎಲ್ಲಿಂದ ಕೊಡ್ತಾರೆ ನಮಗೆ? ಮನಸ್ಸು ಬುದ್ಧಿಯಿಂದ ಹೃದಯಪೂರ್ವಕವಾಗಿ ನಾವೇನು ಮಾಡಬೇಕಾಗತ್ತೆ? ಎಲ್ಲವನ್ನ ಬಾಬಾರವರಿಗೆ ಸಮರ್ಪಣೆ ಅಂದರೆ ಇದೇನೆ. ಎಲ್ಲವನ್ನು ಕೊಟ್ಬಿಡ್ಬೇಕು, ನಮ್ಮನ್ನು ನಾವೇ ಕೊಟ್ಬಿಡ್ಬೇಕು. ಅಂದರೆ ನಮ್ಮನ್ನೇ ಕೊಡಬೇಕು, ನಮ್ಮ ಜೀವನವನ್ನೇ ನಾವು ಕೊಟ್ಬಿಡ್ಬೇಕು ಅಲ್ವಾ? ನಾವು ಹೇಳ್ತಿರ್ತಾರಲ್ಲ ಮನುಷ್ಯರು, ನನ್ನ ಜೀವನ ನಿನ್ನ ಕೈಯಲ್ಲಿ ಕೊಟ್ಬಿಟ್ಟಿದ್ದೀನಿ, ನನ್ನ ಜೀವನ ನಿನ್ನ ಕೈಯಲ್ಲಿದೆ, ಏನಾಗುತ್ತೆ ಎಲ್ಲ ನಿನಗೆ ಬಿಟ್ಟಿದ್ದು. ಮನುಷ್ಯರ ಹತ್ರ ಕೊಟ್ಬಿಡ್ತಾರೆ, ಏನು ಪ್ರಯೋಜನ? ಬಾಬನ ಕೈಯಲ್ಲಿ ಕೊಡಿ ನೋಡಿ ಜೀವನನ ಅಲ್ವಾ? ಈಗ ಮದುವೆ ಆಗಿ ಹೋದರೆ ಪತ್ನಿ ಏನಂತಾರೆ? ನನ್ನ ಜೀವನವೇ ನಿನಗೆ ಕೊಟ್ಟಿದ್ದೀನಿ, ಇನ್ನು ಸುಖ ದುಃಖ ಏನೇ ಆದರೂ ನಿನ್ನ ಜೊತೆನೆ, ನನ್ನ ಲೈಫೇ ನಿನಗೆ ಕೊಟ್ಬಿಟ್ಟಿದ್ದೀನಿ ಅಂತಾರೆ. ಕೊಡಿ ಬಾಬಾರವ್ರಿಗೆ ಆ ಲೈಫನ್ನು, ಕೊಡಿ ಜೀವನವನ್ನು, ಕೊಡಿ, ಎಲ್ಲವನ್ನೂ ಕೊಟ್ಟುಬಿಡಿ ಬಾಬಾರವರಿಗೆ. ಮತ್ತು ನಿಮ್ಮ ಜವಾಬ್ದಾರಿ ಬಾಬಾರವರದ್ದೇ, ನಿಮ್ಮ ಚಿಂತೆ ಬಾಬಾರವರದ್ದೇ. ನಿಮ್ಮ ಚಿಂತೆ ಬಾಬಾರವರ ಚಿಂತೆ ಆಗಿರುತ್ತೆ, ನಿಮ್ಮ ದುಃಖ ಬಾಬಾರವರ ದುಃಖ ಆಗಿರುತ್ತೆ. ಅವರು ಅದನ್ನು ಸಮಾಪ್ತಿ ಮಾಡಿಬಿಟ್ಟು ಬರೀ ಸುಖವನ್ನು ಕೊಡ್ತಾರೆ. ಅರ್ಥ ಆಯ್ತಲ್ಲ? ನನ್ನದು ಅಂತ ನನ್ನ ಹತ್ರ ಇಟ್ಕೊಂಡ್ಬಿಟ್ಟು ಮತ್ತು ನನ್ನದು ಅಂದ್ಕೊಂಡು ನನ್ನ ಹತ್ರ ಇಟ್ಕೊಂಡ್ಬಿಟ್ಟು ಬಾಬಾ ನೀವು ನನಗೆ ಅದು ಕೊಡು ಇದು ಕೊಡು ಅಂದರೆ ಬಾಬಾ ಕೊಡೋದಿಲ್ಲ. ಒಂದು ಕೊಡಬೇಕು, ಒಂದು ತೊಗೋಬೇಕು. ನಾವು ದೇಹಾಭಿಮಾನ ಹೋಗ್ಬೇಕಂದ್ರೆ ದೇಹವನ್ನು ಬಾಬಾರವರಿಗೆ ಕೊಡಬೇಕು, ಸಮರ್ಪಣೆ ಮಾಡಬೇಕು. ನಿನ್ನದು, ನಾನು ಕೇವಲ ಆತ್ಮ ಅಷ್ಟೇ, ನೀನು ನನ್ನೋನು, ನಾನು ನಿನ್ನೋನು ಅಂತ ಕೇವಲ ಅವರನ್ನು ನೆನಪು ಮಾಡಬೇಕಷ್ಟೆ. ದೇಹಾಭಿಮಾನ ನಿಧಾನಕ್ಕೆ ಸಮಾಪ್ತಿ ಆಗ್ತಾ ಹೋಗುತ್ತೆ. ಹಾಗೇನೆ ಎಲ್ಲವನ್ನೂ ನಾವು ಪಡ್ಕೋಬೇಕು ಬಾಬಾರವರಿಂದ. ಅಂದರೆ ನಾವು ಕೊಡಬೇಕಾಗತ್ತೆ, ಕೊಡದೆ ನಾವು ತಗೊಳ್ಳುವಂತಹದ್ದು ಏನೂ ಇಲ್ಲ. ಇಲ್ಲೇ ನಾವು ನೋಡ್ತಿದ್ದೀವಲ್ಲ, ಏನು ನಮ್ಮಿಂದ ಹೋಗದೆ ಆ ಕಡೆಯಿಂದ ವಾಪಸ್ ನಮಗೇನು ಫ್ರೀಯಾಗಿ ಬರೋದಿಲ್ಲ ಅನ್ನೋದು ನಮಗೆ ಗೊತ್ತಿದೆ ತಾನೆ. ನಾವು ಕೊಟ್ಟಿಲ್ಲ ಅಂದರೆ ಅವರು ನಮಗೆ ಕೊಡಲ್ಲ ಅನ್ನೋದು ನಮಗೆ ಗೊತ್ತಿದೆ ತಾನೆ. ಏನಾದರೂ ಕೊಟ್ಟರೆ ಆ ಕಡೆಯಿಂದ ಏನಾದರೂ ಬರುತ್ತೆ ಅನ್ನೋದು ಕೂಡ ನಮಗೆ ಗೊತ್ತು ತಾನೆ. ಇರೋದೇ ಆಟ ಹೀಗೆ, ಡ್ರಾಮಾ ಇರೋದೇ ಹೀಗೆ. ಮತ್ತು ನಾವು ಕೊಡದೆ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದರೆ ನಮಗೇನು ಬೇಕೋ ನಾವು ಜನಗಳ ಹತ್ರ ನೋಡಿ, ಮನುಷ್ಯರ ಹತ್ರ ಏನು ಕೊಡ್ತೀವಿ ಹೇಳಿ? ನಾವು ದುಃಖ ಕೊಟ್ಟರೆ ಮನುಷ್ಯರಿಗೆ ದುಃಖನೇ ವಾಪಸ್ ಬರುತ್ತೆ. ಯಾಕಂದರೆ ಅವ್ರ ಹತ್ರ ಲೆಕ್ಕಾಚಾರ ಆಗುತ್ತಲ್ಲ. ದುಃಖ ಕೊಡ್ತೀವಿ, ದುಃಖ ವಾಪಸ್ ಬರುತ್ತೆ. ಸುಖ ಕೊಡ್ತೀವಿ, ಸುಖ ವಾಪಸ್ ಬರುತ್ತೆ. ಆದರೆ ಬಾಬಾ ಹತ್ರ ಏನು ಸಿಗುತ್ತೆ? ನಮ್ಮದೆಲ್ಲ ಕೆಟ್ಟದ್ದೆಲ್ಲವನ್ನ ಅವ್ರಿಗೆ ಕೊಟ್ಟರೆ ಅವರಿಂದ ನಮಗೇನು ಸಿಗುತ್ತೆ? ಬರೀ ಒಳ್ಳೆಯದೇ ಸಿಗುತ್ತೆ ನಮಗೆ. ಗುಣಗಳು, ಶಕ್ತಿಗಳು, ಪ್ರಾಪ್ತಿಗಳೇ ಸಿಗುತ್ತೆ. ಯಾಕೆ? ಅವರು ಸದಾ ಸುಖ ಶಾಂತಿ, ಯಾವಾಗ ದಾತ, ಅವರು ಸಾಗರ. ಅವ್ರ ಹತ್ರ ಅದು ಬಿಟ್ಟರೆ ಬೇರೊಂದಿಲ್ಲ. ಅವ್ರ ಹತ್ರ ಅದು ಬಿಟ್ಟರೆ ಬೇರೆ ಒಂದು ಇರೋದಿಲ್ಲ. ಅದರಿಂದ ಅವರು ಅದೇ ಕೊಡ್ತಾರೆ. ಆದ್ದರಿಂದ ನಾವು ಏನು ಕೊಡ್ತೀವೋ ಅದನ್ನು ನಾವು ಪಡ್ಕೊಳ್ತೀವಿ ಅನ್ನೋದು ಇಲ್ಲಿ ಮನುಷ್ಯರಿಗೆ ಗೊತ್ತಿರುತ್ತೆ. ನಾವು ದುಃಖ ಕೊಟ್ಟರೆ ದುಃಖ ಸಿಗುತ್ತಪ್ಪ, ಒಳ್ಳೇದು ಮಾಡಿದ್ರೆ ಒಳ್ಳೇದಾಗುತ್ತೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದಾಗತ್ತೆ ಅಂತೀವಿ. ಆದರೆ ಬಾಬಾರವರು ಏನು ಹೇಳ್ತಾರೆ? ನಿಮ್ದೆಲ್ಲ ಕೆಟ್ಟದನ್ನು ನಾನು ಕೊಟ್ಬಿಡಿ, ನಾನು ನಿಮ್ಗೆ ಒಳ್ಳೇದು ಕೊಡ್ತೀನಿ ಅಂತ.
ಬಾಬಾರ ಹತ್ರ ಪಡ್ಕೊಳ್ಳೋದು ನಾವೇನು ಈಗ ಒಳ್ಳೆಯದನ್ನೇ ಪಡ್ಕೋಬೇಕು, ನಮ್ಮಿಂದ ಹೋಗೋದು ಒಳ್ಳೆಯದನ್ನೇ ಇತರರಿಗೆ ಹೋಗಬೇಕು. ಆದರೆ ನಾವು ಬಾಬಾರವರಿಗೆ ಏನಾಗಿರುತ್ತೆ, ನಮ್ಮ ಹಳೆಯ ಮನಸ್ಸು, ಪತಿತ ಬುದ್ಧಿ, ಪತಿತ ಸಂಸ್ಕಾರಗಳು, ಪತಿತ ಶರೀರ, ಪತಿತ ಸಂಬಂಧಗಳು, ಪತಿತ ದುಡ್ಡು, ಎಲ್ಲ ಪತಿತವಾದದ್ದೇ ಕೊಡ್ತೀವಿ. ಅದು ಅವರಿಂದ ನಮಗೆ ಸಿಗೋದೇನು, ಎಲ್ಲ ಪವಿತ್ರವಾದದ್ದು, ಅವಿನಾಶಿ ಆದದ್ದು, ಎಲ್ಲ ಶ್ರೇಷ್ಠವಾದದ್ದು. ಅದನ್ನು ತಗೋಬೇಕು ಮತ್ತು ನಾವು ಇತರರಿಗೆ ಕೊಡೋದಕ್ಕೆ ನಿಮಿತ್ತ ಆಗಬೇಕು. ಅರ್ಥ ಆಯ್ತಲ್ಲ? ನಾವೇನನ್ನ ನಮ್ಮ ಒಂದು ದುಃಖ ಏನೇನಿದೆ, ಜವಾಬ್ದಾರಿಗಳು, ಅವೆಲ್ಲ ಹೇಗೆ ನಾವು ಸಮಾಪ್ತಿ ಮಾಡ್ಕೊಳ್ಬೇಕು ಅನ್ನೋದೆಲ್ಲ ಈಗ ಬಾಬಾ ಅರ್ಥ ಮಾಡಿಸಿದ್ದಾರೆ. ಇದರ ಬಗ್ಗೆ ವಿಚಾರ ಸಾಗರ ಮಂಥನ ಮಾಡಿ ನಾವೇನು ಮಾಡಬೇಕಾಗುತ್ತೆ, ನಿಶ್ಚಯದಿಂದ ಅರ್ಥ ಮಾಡಿಕೊಂಡು ಒಪ್ಪಿಕೊಂಡು ನಾವು ಬಾಬಾರವರಂತೆಯೇ ನಾವು ನಡ್ಕೊಳ್ತಾ ಹೋಗಬೇಕಾಗಿದೆ. ನಮಗೇನು ಬೇಕು ಅಂದರೆ ಬಾಬಾರವರಿಂದ ನಾವೇನಾದರೂ ಪಡ್ಕೋಬೇಕು ಅಂದರೆ ನಮಗೆ ನಮ್ಮನ್ನು ನಾವು ಅವರಿಗೆ ಅರ್ಪಣೆ ಮಾಡಬೇಕು. ಆಗಲೇ ಅವರಿಂದ ನಮಗೇನಾದರೂ ಸಿಗೋದಕ್ಕೆ ಸಾಧ್ಯ. ಎಲ್ಲವನ್ನೂ ಕೊಡಬೇಕು ನಾವು ಬಾಬಾರವರಿಗೆ. ನಮ್ಮನ್ನು ನಾವು ಅರ್ಪಣೆ ಮಾಡ್ತೀವಿ, ನಮ್ಮನ್ನು ನಾವು ಕೊಟ್ಟಿವಿ ಅಂದರೆ ನಮಗೆ ಸಂಬಂಧಪಟ್ಟಿದ್ದೆಲ್ಲನೂ ಬಾಬಾರವ್ರಿಗೆ ಕೊಟ್ಟಿದ್ದೀವಿ ಅಂತ ಅರ್ಥ. ಮತ್ತು ಅವರಿಂದ ಬರುವಂಥದ್ದು ಬರೀ ಒಳ್ಳೆಯದೇ ಆಗಿರುತ್ತೆ. ಸಂಬಂಧಗಳು ಕೊಟ್ಟಿದ್ದೀವ, ಮತ್ತು ಸಂಬಂಧಗಳು ನಮ್ಮ ಹತ್ರ ಯಾರೇ ಇದ್ದರೂ ಕೂಡ ಅವರಿಂದ ಒಳ್ಳೆಯದೇ ನಮಗೆ ಸಿಗುತ್ತೆ. ದುಡ್ಡು ಕೊಟ್ಟಿದ್ದೀವ ಬಾಬಾರವರಿಗೆ, ನಮ್ಮ ಹತ್ರ ದುಡ್ಡಿದೆಯಾ, ಅದು ನಮ್ಮ ಹತ್ರ ವೃದ್ಧಿನೂ ಆಗ್ತಿರುತ್ತೆ, ಅದರಿಂದ ನಮ್ಗೆ ಒಳ್ಳೆಯದೇ ಆಗ್ತಿರುತ್ತೆ. ಮೋಸ ಆಗೋದಿಲ್ಲ, ವಂಚನೆ ಆಗೋದಿಲ್ಲ, ಕಡಿಮೆನೂ ಆಗೋದಿಲ್ಲ. ಶರೀರನೂ ಅಷ್ಟೇ ಅವ್ರಿಗೆ ಕೊಟ್ಟಿದ್ದೀವಿ ಅಂತಂದರೆ ಅದು ನಮಗೆ ಆರೋಗ್ಯವಾಗಿರುತ್ತೆ, ಶಕ್ತಿಶಾಲಿಯಾಗಿರುತ್ತೆ, ಸೇವೆ ಮಾಡೋದಕ್ಕೆ, ಪುರುಷಾರ್ಥ ಮಾಡೋದಕ್ಕೆ, ಎಲ್ಲದಕ್ಕೂ ಸಹ. ಇದೆಲ್ಲವೂ ಸಹ ನಮ್ಮ ಕೈಯಲ್ಲೇ ಇದೆ. ಅರ್ಥ ಆಯ್ತಲ್ಲ? ಅಚ್ಚ. ಓಂ ಶಾಂತಿ.